त्यज के अभिमान, त्यज के अभिमान, हरि गान गाओ, हरि गान गाओ। हरि नाम प्यारा, हरि नाम प्यारा, सबका सहारा, सबका सहारा। हरि नाम जप के, हरि नाम जप के, सुख शांति पाओ, सुख शांति पाओ। सब है समान, सब में एक प्राण, त्यज के अभिमान, हरि गान गाओ, हरि नाम प्यारा, सबका सहारा। हरि नाम जप के, सुख शांति पाओ। 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 ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಆಚಾರ್ಯ ಅಮರ ದೇವೋ ಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಎಲ್ಲ ಸಪ್ತರ್ಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶಣ್ಣನವರಿಗೂ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಟು ದಿಸ್ ಸತ್ಸಂಗ. ಥ್ಯಾಂಕ್ ಯು. ನಮಸ್ಕಾರಮ್ಮ. ನಮಸ್ಕಾರ. ಥ್ಯಾಂಕ್ ಯು ಅಣ್ಣ. ಸ್ಟಾರ್ಟ್ ಮಾಡಿ. ಎಸ್ ಅಣ್ಣ. ಪ್ರಶ್ನೆಯನ್ನ ಕೇಳಲಿಕ್ಕೆ ಹಲವಾರು ವಿಧ ಇದೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿ 3 ವಿಧ ಹೇಳ್ತೀನಿ. ಒಂದು, ರಿಯಾಕ್ಷನ್ಸ್ ಅಲ್ಲಿ ಹೋಗಿ ಹ್ಯಾಂಡ್ ರೈಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಉಪಯೋಗಿಸಬಹುದು. ಇಲ್ಲಾಂದ್ರೆ ಚಾಟ್ ಅಲ್ಲಿ ಕೂಡ ಹ್ಯಾಂಡ್ ರೈಸ್ ಅನ್ನೋದು ಒಂದು ಸ್ಮೈಲಿ ಇರುತ್ತೆ, ಅದನ್ನು ಹಾಕ್ಬಹುದು. ಇಲ್ಲ ವಿಡಿಯೋವನ್ನು ಆನ್ ಮಾಡಿ ಕೈ ಎತ್ತಿದ್ರೆ ಕೂಡ ಪ್ರಶ್ನೆಯನ್ನ ಕೇಳಬಹುದು. ಅಥವಾ ನೀವು ಶಬ್ದ ಇರುವಂತ ಪ್ಲೇಸ್ ಅಲ್ಲಿ ಇದ್ದೀರಾ ಅಂದ್ರೆ ಚಾಟ್ ಅಲ್ಲಿ ಪ್ರಶ್ನೆಯನ್ನ ಬರೆದ್ರೆ ನಿಮ್ಮ ಪರವಾಗಿ ಕೇಳಲಾಗುತ್ತೆ. ಧನ್ಯವಾದಗಳು. ಈಗ ನಾವು ಗ್ಯಾಲರಿ ಮೋಡ್ ಅಲ್ಲಿ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆಯನ್ನ ಕೇಳ್ಬೋದು. ಇದು ಕ್ವಶನ್ಸ್ ತಗೊಳ್ಳಿ ಚಾಟ್ ಇದು. ಎಸ್ ಎಸ್ ಅಣ್ಣ, ಐ ವಿಲ್ ಜಸ್ಟ್ ಕಮ್ ಬ್ಯಾಕ್ ಟು ದ ನಾರ್ಮಲ್ ಮೋಡ್. ಯಾರಿಗಾದ್ರೂ ಹ್ಯಾಂಡ್ ರೈಸ್ ಆಪ್ಷನ್ ಇದು ಬೇಕಾ ನೋಡ್ತೀನಿ. 1-2 ಮಿನಿಟ್ಸ್. ಓಕೆ, ಯಾರಿಗೂ ಈಗ ಪ್ರಶ್ನೆ ಇಲ್ಲ ಅಂತ ಅನ್ಕೊಂತೀನಿ. ಸೊ ವಿ ವಿಲ್ ಕಮ್ ಬ್ಯಾಕ್ ಟು ದ ನಾರ್ಮಲ್ ಮೋಡ್. ಅಣ್ಣ, ಒಂದ್ ಪ್ರಶ್ನೆ ಬಂದಿದೆ. ಒಬ್ರು ಅಣ್ಣ ಕೇಳ್ತಾ ಇದಾರೆ. ನಮಸ್ತೆ ಅಣ್ಣ, ರಾತ್ರಿ ಸಮಯದಲ್ಲಿ ನಾವು ಬೈಕ್ ಓಡಿಸುವಾಗ ರಸ್ತೆಯಲ್ಲಿ ಅಕಸ್ಮಾತ್ ಬೈಕಿಗೆ ಅಡ್ಡವಾಗಿ ಹಾವು ಅಥವಾ ಕಪ್ಪೆ ಅದರ ಮೇಲೆ ಗಾಡಿ ಓಡಿಸಿದಾಗ ಹಾವು ಅಥವಾ ಕಪ್ಪೆಗಾಗ್ಲಿ ಸೊ ಅದಕ್ಕೆ ಏನಾದ್ರೂ ಪೆಟ್ಟಾದ್ರೆ ನಮ್ಗೆ ಯಾವ ತರ ದೋಷ ಬರುತ್ತೆ ಅಂತ ಕೇಳಿದ್ದಾರೆ. ದೋಷ ಬಂದೇ ಬರ್ತದೆ. ಅದು ನೀವು ಗೊತ್ತಿಲ್ಲದ್ರೆ ಮಾಡಿದ್ರ, ಇಂಟೆನ್ಷನ್ ಇಲ್ಲ. ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳ್ಬಿಟ್ಟು
ಆ ಸುಬ್ರಹ್ಮಣ್ಯ ಸ್ವಾಮಿ ಅವ್ರ ಆರಾಧನೆ ಮಾಡಿ ಮಂಗಳವಾರ ಹೋಗಿ ಒಂದು 6 ಮಂಗಳವಾರ ಆ ಭಗವಂತನ್ಗೆ ಪ್ರದಕ್ಷಿಣೆ ಮಾಡಿ ಅಲ್ಲಿ ಹೋಗಿ ಅವ್ರನ್ನ ಕ್ಷಮೆ ಅಂತ ಕೇಳ್ಕೊಂಡು ಮಾಡ್ಕೊಳ್ಳಿ ಅಷ್ಟೇ. ಭಕ್ತಿ ಶ್ರದ್ಧೆಯಿಂದ ಮಾಡಿ. ಧನ್ಯವಾದಗಳನ್ನ. ಮೀನ್ ಮೈಲ್ ಯೂಟ್ಯೂಬ್ ಇಂದ ಒಂದು ಪ್ರಶ್ನೆ ತಗೊಳ್ತೀನಿ. ಇದು ತೆಲುಗು ರೀಡರ್ ಕೇಳಿರುವಂತ ಪ್ರಶ್ನೆ. ಅಣ್ಣ, ಶ್ರೀಮದ್ ಭಾಗವತ ಬುಕ್ ತುಂಬಾ ವೆರೈಟಿ ಡಿಫ್ರೆಂಟ್ ಬುಕ್ಸ್ ಇದೆ. ನಮ್ಮ ಪಾರಾಯಣಕ್ಕೆ ಯಾವುದು ಸೂಕ್ತ ತೆಲುಗುಗೆ ಅಂತ ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. ಅಮ್ಮ, ಗೋರಖ್ಪುರ್ ನಿಂದ ಗೀತಾ ಪ್ರೆಸ್ ಅಂತ ಇದೆ ಒಂದು ಪ್ರೆಸ್. ಇಟ್ ಈಸ್ ಮೋರ್ ದನ್ 100 years old. ದಟ್ ಈಸ್ authoritative for all our religious books. So let them get the edition from that place. If they want, we'll get it for them. They can come and collect it from our Manavati, or if they send their postal address, we'll courier it to them. ಅಣ್ಣ, ಮನೋತಿಲಿ ತೆಲುಗು ಬುಕ್ ಸಿಗುತ್ತಾ? ಅವ್ರು ಹೇಳಿದ್ರೆ ನಾವು ತಗೊಂಡ್ ಬಂದು ಕೊಡ್ತೀವಮ್ಮ ಅವ್ರಿಗೋಸ್ಕರ. ಓಕೆ ಅಣ್ಣ, ಓಕೆ, ಧನ್ಯವಾದಗಳಣ್ಣ. ಬಿಕಾಸ್ ಈಸ್ ಎ ತೆಲುಗು ರೀಡರ್, ಹಾಗಾಗಿ ಕೇಳಿದೆ. ಅಣ್ಣ, ಮುಂದಿನ ಪ್ರಶ್ನೆ. ಅಣ್ಣ ನಮಸ್ತೆ, ಗೋವು ದಾನ ಮಾಡುವ ವಿಧಾನವನ್ನು ದಯವಿಟ್ಟು ತಿಳಿಸಿ. ಹಾಗೆ ಗೋವನ್ನು ದಾನ ಮಾಡ್ಬೇಕಾದ್ರೆ ನಾವು ಏನಾದ್ರು ಮಂತ್ರವನ್ನ ಅಥವಾ ಅನುಷ್ಠಾನವನ್ನ ಮಾಡ್ಬೇಕಾ? ಸೊ ಯಾವ ದಿನ ಮಾಡ್ಬೇಕು ತಿಳಿಸಿ ಅಂತ ಕೇಳಿದ್ದಾರೆ ಅಣ್ಣ. ಅಮ್ಮ, ಗೋದಾನ ಮಾಡೋದು ತುಂಬಾ ಶ್ರೇಷ್ಠವಾದ ದಾನ. ಅದಕ್ಕೆ ಒಂದು ಪದ್ಧತಿ ಇದೆ, ರೀತಿ ಇದೆ. ಅದಕ್ಕೆ ಒಂದು ಪುರೋಹಿತನ ಕರ್ಸ್ಬೇಕು. ಅವ್ರು ಕಳಸ ಇಟ್ಟು ಅದಕ್ಕೆಲ್ಲ ಆಹ್ವಾನ ಮಾಡಿ ಪೂಜೆ ಮಾಡಿ ಒಳ್ಳೆ ದಿನ ಒಳ್ಳೆ ಮುಹೂರ್ತ ನೋಡಿ ಆ ಗೋವಿಗೆ ಪಾದ ಪೂಜೆ ಮಾಡಿ ಎಲ್ಲ ಮಾಡಿ ಅದನ್ನ ದಾನ ಕೊಡ್ಬೇಕು. ಇದು ಬಂದ್ಬಿಟ್ಟು ಒಂದು ಪುರೋಹಿತ ಕಡೆಯಿಂದನೇ ಮಾಡ್ಬೇಕು. ನಾವ್ ಹಂಗೆ ತಗೊಂಡೋಗಿ ಕೊಡಕ್ಕಾಗಲ್ಲ. ಅವ್ರು ಯಾರಿಗಾದ್ರೂ ಕೊಡಕ್ಕೆ ಒಂದ್ ಇಷ್ಟ ಇದ್ರೆ ಒಂದ್ ಜಾಗ ಇದೆ, ಒಬ್ರು ಮಾಡಿದ್ದಾರೆ ಗೋದಾನ ನಮ್ಮಲ್ಲಿ, ಅಲ್ಲಿ ಹೋಗಿ ಅವ್ರು ಮಾಡ್ಬೋದು. ಓಕೆ, ಧನ್ಯವಾದಗಳು. ಮುಂದಿನ ಪ್ರಶ್ನೆ ಇಲ್ಲ, ಒಂದು ಅನುಭವವನ್ನ ತಿಳಿದಿದ್ದಾರೆ. ಹೇಳಿದ್ದಾರೆ ಒಬ್ರು ಅಣ್ಣ. ನಮಸ್ತೆ ಅಣ್ಣ, ನಿಮ್ಮ ಹಾಗೂ ಗುರು ಅಮರ ಅವರ ಬ್ಲೆಸ್ಸಿಂಗ್ಸ್ ಇಂದ ಶಬರಿಮಲೆಗೆ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಂದ್ವಿ. ನಮ್ಗೆ ಎಲ್ಲೂ ಯಾವ ರೀತಿಯ ತೊಂದರೆ ಆಗ್ಲಿಲ್ಲ. ಕೆಲವೊಮ್ಮೆ ತೊಂದರೆ ಅನ್ನಿಸಿದಾಗ ಅಮರ ಅವರ ಧ್ಯಾನ ಮಾಡಿದಾಗ ನಮ್ಗೆ ಈಸಿಯಾಗಿ ಸೊಲ್ಯೂಷನ್ ಸಿಕ್ತಿತ್ತು. I am very blessed to have a great mentor like you and Guru Amara Anna. Thank you so much for the guidance. ಅಂತ ಥ್ಯಾಂಕ್ ಯು ಹೇಳಿದ್ದಾರೆ ಅಣ್ಣ. ನಮಸ್ಕಾರ ಅಮ್ಮ ಅವ್ರಿಗೆ. ಓಕೆ, ಧನ್ಯವಾದಗಳು. Let them continue their faith in Amara. ಧನ್ಯವಾದಗಳು ಅಣ್ಣ. ಇನ್ನ ಒಂದು ಪ್ರಶ್ನೆ. ಸತೀಶ್ ಅಣ್ಣ, ಮನೆಯಲ್ಲಿ ಗರುಡ ಪುರಾಣವನ್ನು ನಾವು ಓದಬಹುದಾ ಅಂತ ಕೇಳಿದ್ದಾರೆ. ಖಂಡಿತ ಓದಬಹುದು, ತಡೆನೇ ಇಲ್ಲ. It is the knowledge given by Bhagavan Mahavishnu to the question asked by Garuda, what happens to the Atma after it leaves the body? Everyone should know it, and there are certain precautions given there, which if you follow, you will not commit any mistakes, and you will not be caught in this cycle of birth and death. It is an eye-opener for you. ಧನ್ಯವಾದಗಳು ಅಣ್ಣ. ಹಣವನ್ನ ಕೊಡೋದ್ರ ಬಗ್ಗೆ ಇನ್ನೊಬ್ರಿಗೆ ಅವ್ರು ಪ್ರಶ್ನೆ ಕೇಳಿದ್ದಾರೆ ಯೂಟ್ಯೂಬ್ ಅಲ್ಲಿ. ಐ ವಿಲ್ ರೀಡ್ ಔಟ್ ಅಣ್ಣ. ಮನಿ ಅನ್ನ ದಾನವಾಗಿ ಯಾಕೆ ಕೊಡಬಾರ್ದು? ದಯವಿಟ್ಟು ಸ್ವಲ್ಪ ಬ್ರೀಫ್ಲಿ ಆಗಿ ಎಕ್ಸ್ಪ್ಲೇನ್ ಮಾಡಿ. ನಾನು ಯಾವಾಗ್ಲೂ ಮನಿಯನ್ನೇ ಕೊಟ್ಬಿಟ್ಟಿದೀನಿ ಪ್ರತಿ ಸಲ ಅಂತ ಒಬ್ರು ಅಣ್ಣ ಕೇಳಿದ್ದಾರೆ. ಮನಿ ಕೊಡೋದ್ನಲ್ಲಿ ದಾನ ಬಂದ್ಬಿಟ್ಟು ದ ಎಂಡ್ ಯೂಸ್ ಇಸ್ ಮೋರ್ ಇಂಪಾರ್ಟೆಂಟ್. ಅವ್ರು ಆ ದುಡ್ಡು ತಗೊಂಡೋಗಿ ಯಾವ ತರ ಯೂಸ್ ಮಾಡ್ತಾರೆ. ದುಷ್ಕರ್ಮಕ್ಕೆ ಯೂಸ್ ಮಾಡಿದ್ರೆ ಆ ಪಾಪ ನಿಮ್ಗೆ ಬರ್ತದೆ, ಒಳ್ಳೆ ಕರ್ಮಕ್ಕೆ ಯೂಸ್ ಮಾಡಿದ್ರೆ ಆ ಪುಣ್ಯ ನಿಮ್ಗೂ ಬರ್ತದೆ. ದಿಸ್ ಇಸ್ ದ ಮೇನ್ ಎಸೆನ್ಸ್ ಆಫ್ ಇಟ್. ಎಸ್ ಅಣ್ಣ. ಓಕೆ, ಈಗ ಒಂದು ಪ್ರಶ್ನೆ ಬಂದಿದೆ ನಮ್ ಚಾಟ್ ಅಲ್ಲಿ. ನಮಸ್ತೆ ಸತೀಶ್ ಸರ್, ವೈ ಡು ರಿಷೀಸ್ ಲೀವ್ ದೇರ್ ಹೇರ್ ಟು ಗ್ರೋ ಲಾಂಗ್, ನಾಟ್ ಕಟ್ ದೇರ್ ಹೇರ್? ಈಸ್ ದೇರ್ ಎನಿ ಸ್ಪಿರಿಚುವಲ್ ಮೀನಿಂಗ್ ಇನ್ ಇಟ್? ಹ್ಯಾಸ್ ಗುರು ಅಮರ ಸೆಡ್ ಎನಿಥಿಂಗ್ ಅಬೌಟ್ ಇಟ್ ಅಂತ ಕೇಳಿದ್ದಾರೆ. We asked the same question to Guru Amara. He very categorically said the rishis, ನೀವು ನೋಡಿದಾರಲ್ಲ ಈ ಪಿಕ್ಚರ್ ನಲ್ಲಿ, ಟಿವಿ ನಲ್ಲಿ ಎಲ್ಲ ತೋರಿಸ್ತಾರಲ್ಲ, ಜಟಾ ಜೂಡ ಇಟ್ಕೊಂಡು ದಾಡಿ ಇಟ್ಕೊಂಡಲ್ಲ, ದೇ ಆರ್ ನಾಟ್ ಲೈಕ್ ದಟ್. The hairs are very neatly trimmed, flowing hair. There will be no mustache, clean shaven. And ಒಂದು ನಿಮಿಷ
ಅಣ್ಣ ಮಾತಾಡಿ ಅಣ್ಣ ದಯವಿಟ್ಟು. And they are all handsome, with very good physique. It is wrongly picturized that way. They don't have jata, they don't have mustache, they are clean shaven and flowing hair on them. ಧನ್ಯವಾದಗಳು ಅಣ್ಣ. This is how they are. ಧನ್ಯವಾದಗಳು ಅಣ್ಣ. ಗುರುಮೂರ್ತಿ ಅಣ್ಣ ಈಗ ಅನ್ಮ್ಯೂಟ್ ಮಾಡಿ ಅಣ್ಣ. ಹಲೋ ಸತೀಶ್ ಅಣ್ಣ ನಮಸ್ತೆ. ನಮಸ್ಕಾರ. ನಮಸ್ಕಾರಪ್ಪ. ಈಗ ಉಂಟೆ ಒಂದು ಸೀರಿಯಲ್ ನಲ್ಲಿ ಅಮರ ಮಹರ್ಷಿಗಳ ಬಗ್ಗೆ ಮಾಹಿತಿ ಅನ್ನುವಂತ ಸಂದರ್ಭದಲ್ಲಿ ಕೇಳಿದ್ವಿ ನಾವು ಹಿಂಗೆ. ಹಲೋ ನಿಮ್ ವಾಯ್ಸ್ ಕಟ್ ಆಗ್ತಾ ಇದೆ. ಈಗ ಉಂಟೆ ಟಿವಿ. ಹಲೋ ನಿಮ್ ವಾಯ್ಸ್ ಅಣ್ಣ ಕಟ್ ನಿಮ್ ಆಗ್ತಾ ಇದೆ. ಪಕ್ಕದಲ್ಲಿ ಗುರುಮೂರ್ತಿ ಅಣ್ಣ ನೀವು 2 ಮೊಬೈಲ್ ಇಂದ ಕನೆಕ್ಟ್ ಇದ್ದೀರಾ ನಿಮ್ಮ ಮನೆಯಿಂದ? ಇಲ್ಲ ಇಲ್ಲ ಕೇಳಿಸ್ತಾ ಇದೆ ಅಣ್ಣ, ಈಗ ಕೇಳಿಸ್ತಾ ಇದೆ. ಈಗ ಮಾತಾಡಿ ಅಣ್ಣ. ನಿಮ್ ನೆಟ್ವರ್ಕ್ ಲೋ ಅಂತ ತೋರಿಸ್ತಾ ಇದೆ. ನಾವು ಈಗ ಉಂಟೆ ಕಾರ್ಯಕ್ರಮ ಮೊದಲ ಬಾರಿಗೆ ಅಮರ ಮಹರ್ಷಿಗಳ ಬಗ್ಗೆ ಮಾಹಿತಿ ಕೇಳಿದ್ವಿ ಹಿಂಗೆ. ಆಮೇಲೆ ನಿಜಕ್ಕೂ ಖುಷಿ. ಪವಿತ್ರ ವಾಯ್ಸ್ ಸರಿಗಿಲ್ಲ. ಪವಿತ್ರ ಅವ್ರ ನೆಟ್ವರ್ಕ್ ತುಂಬಾ ಲೋ ಇದೆ. ಮಹಾಪುರುಷರು ಇದಾರ ಅಂತಕ್ಕಂತ ಕಟ್ ಮಾಡಿ ಅವ್ರನ್ನ ಮೆಸೇಜ್ ಟೈಪ್ ಮಾಡಿ ಅಂತ ಹೇಳಿ. ಗುರುಮೂರ್ತಿ ಅಣ್ಣ Disconnect ಒಂದು ಮಾಡಮ್ಮ. ಸ್ಮಾಲ್ ರಿಕ್ವೆಸ್ಟ್ ಅಣ್ಣ, ನಾನು ಸಾರಿ ನಿಮ್ನ ಮ್ಯೂಟ್ ಮಾಡ್ತಾ ಇದ್ದೀನಿ ಬಿಕಾಸ್ ನಿಮ್ಮ ಆಡಿಯೋ ಮತ್ತೆ ವಿಡಿಯೋ ಕ್ವಾಲಿಟಿ ಎರಡೂ ಕರೆಕ್ಟ್ ಆಗಿಲ್ಲ. ದಯವಿಟ್ಟು ನಿಮ್ ಪ್ರಶ್ನೆಯನ್ನ ಚಾಟ್ ಅಲ್ಲಿ ಬರೀರಿ ಅಣ್ಣ. ರಾಜಯ್ಯ ಧಾರವಾಡದಿಂದ. ಪಾಟೀಲ್ ಅಣ್ಣ ದಯವಿಟ್ಟು ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳಪ್ಪ. ಸರ್ ನನಗೆ 2-3 ದಿವಸದ ಹಿಂದಿನ ದಿವಸ ರಾತ್ರಿ ಕನಸಿನಲ್ಲಿ ನಾಗರಹಾವು, ಇಚ್ಛಾಧಾರಿಣಿ ನಾಗರಹಾವು ಅಂತ ಇರ್ತಾರಲ್ಲ, ಹೌದು. ಅದು ಹೆಡೆ ತೆಗೆದ್ಬಿಟ್ಟು ನನ್ನ ತಲೆ ಮೇಲೆ ಇಟ್ಟಿತ್ತು. ಕನಸಿನಲ್ಲಿ ನನಗೇನೋ ಅಪಾಯ ಮಾಡಿಲ್ಲ, ಏನಿಲ್ಲ. ತಲೆ ಮೇಲೆ ಹೆಡೆ ತೆಗೆದಿತ್ತು. ಅದು ಏನು ಒಳ್ಳೇದು. ಸೂಚಿಸ್ತದೆ ಅಂತ? ಅದು ಒಂದು ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಅಷ್ಟೇ, ಬೇರೆ ಏನಿಲ್ಲ. ಒಳ್ಳೇದು ಅದು. ಓಕೆ ನಮಸ್ಕಾರ. ಓಕೆ ಸರ್. ಓಕೆ ಓಕೆ ನಮಸ್ಕಾರ. ಅಣ್ಣ ಒಂದ್ ಪ್ರಶ್ನೆ ಬಂದಿದೆ. ಅರ್ಧಾಂಗಿ ಅಂದ್ರೆ ಏನು? ಮದುವೆ ಆದವರಿಗೆ ಮಾತ್ರ ಅರ್ಧಾಂಗಿ ಇರುತ್ತಾರಾ ಅಂತ ಕೇಳಿದ್ದಾರೆ. ಸಂಪ್ರದಾಯ ಪ್ರಕಾರ ಕನ್ಯಾದಾನ ಮಾಡ್ಕೊಂಡು ಜೀವನ ನಡೆಸ್ತಾರಲ್ಲ, ಅವ್ರಿಗೆ ಈ ಅರ್ಧಾಂಗಿ ಅನ್ನೋ ಒಂದು ಪದವ ಬರ್ತದೆ. ಬೇರೆ ತರ ಎಲ್ಲ ಮದುವೆ ಮಾಡ್ಕೊಂಡ್ರೆ ಈ ಅರ್ಧಾಂಗಿ ಅನ್ನೋದು ಬರಲ್ಲ. ತಾಲಿ ಕಟ್ಕೊಂಡು ಕನ್ಯಾದಾನ ಕರೆಕ್ಟ್ ಆಗಿ ಮಾಡ್ಕೊಂಡು ನಮ್ಮ ಸನಾತನ ಧರ್ಮ ಪ್ರಕಾರ ಮಾಡ್ಕೊಂಡ್ರೆ ಆ ಹೆಂಡತಿಗೆ ಅರ್ಧಾಂಗಿ ಅಂತ ಕರೀತಾರೆ. ಧನ್ಯವಾದ. ಮುಂದಿನ ಪ್ರಶ್ನೆ ಒಬ್ರು ಅಕ್ಕ ಕೇಳಿದ್ದಾರೆ. ನಮಸ್ತೆ ಅಣ್ಣ, ಐ ಆಮ್ ವರ್ಕಿಂಗ್ ವುಮನ್ and I get holidays only on Sunday and government holidays. Since I get holiday only once a week, so even though I want to come to Manavati, I am not able to come and I feel so guilty about that. So please suggest me on this anta kelidare. I think this No, is no. many working This question is not at all proper, ma. See, they say Sunday, one day, they are given a holiday. So in a month, one Sunday, they can sacrifice and come to Manavati. There is no harm in it. Sundays ಮನೆಯಲ್ಲಿ ಮಲ್ಕೊಂಡು ಆರಾಮಾಗಿ ಇಲ್ಲ ಎಲ್ಲ ಶಾಪಿಂಗ್ ಅಲ್ಲಿ ಇಲ್ಲಿ ಹೋಗಿ ಬರ್ತಾರೆ. ಅದಕ್ಕೆ they use Sunday. And this question is not at all correct, ಗೊತ್ತಾ? If I answer it, it should have answered in a harsh way, but it is not correct on Zoom meeting. It is for them to make a sankalpa and come to Manavati. Manavati is a spiritual place. They don't know the value of it. In future, they will realize it. One Sunday, can I not sacrifice their luxurious life, going out and taking rest and all those things? They can come. There is no other way of telling them. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ನಮಸ್ತೆ ಸತೀಶ್ ಅಣ್ಣ, ನನ್ನ ಹೆಸರು ಅಮೃತ್. I am now in South Africa side, Zambia. Because of work, I came here for 2 years. Before I came, I had come to Manavati to take Guru Amara blessings. Now also, I am doing Guru Amara Dhyana when I get the time. This is the time to be safe here in South Africa. Please guide me. And how effective Dhyana out of the country, India, is
ಅಂತ ಗೈಡ್ ಮಾಡಿ. ಅಂದ್ರೆ ಔಟ್ ಆಫ್ ದ ಕಂಟ್ರಿ ಅವ್ರು ಧ್ಯಾನ ಮಾಡ್ತಾ ಇರೋದು ಹೌ ಎಫೆಕ್ಟಿವ್ ಒಂದು ಪ್ರಶ್ನೆ. ಎರಡನೇದು ಇಸ್ ಇಟ್ ಸೇಫ್ ಹಿಯರ್ ಇನ್ ಸೌತ್ ಆಫ್ರಿಕಾ ಅಂತ ಈ ನೀಡ್ ಯೋರ್ ಗೈಡೆನ್ಸ್. ನೋಡಿ ಯಾವ ಪ್ಲೇಸು ಇಟ್ಸ್ ನಾಟ್ ಸೇಫ್ ಆನ್ ದಿಸ್ ಅರ್ತ್. ಅರ್ಥ ಆಯ್ತಾ? ಎವ್ರಿವೇರ್ ದೇರ್ ವಿಲ್ ಬಿ ಪ್ರಾಬ್ಲಮ್, ದೇರ್ ವಿಲ್ ಬಿ ಕೇಸ್, ದೇರ್ ವಿಲ್ ಬಿ ಪ್ರಾಬ್ಲಮ್ಸ್. ಅಂಡ್ ದ ಓನ್ಲಿ ಸೇಫೆಸ್ಟ್ ಪ್ಲೇಸ್ ಆನ್ ಅರ್ತ್ ಇಸ್ ಮನವತಿ ಅಂಡ್ ವಿಷ್ಣುದ ಇದು ಹೇಗೂರು ಶಿವಧಾಮ. ಇದು ಎರಡು ಬಿಟ್ರೆ ಎನಿ ಪ್ಲೇಸ್ ಆನ್ ಅರ್ತ್ ಇಸ್ ವಯಬಲ್ ಫಾರ್ ಗೆಟಿಂಗ್ ಹಿಟ್. ಧನ್ಯವಾದಗಳು. ಮುಂದಿನ ಪ್ರಶ್ನೆ. ನಮಸ್ತೆ ಸತೀಶಣ್ಣ, ಐ ಹ್ಯಾವ್ ಸೀನ್ ಅ ಡ್ರೀಮ್ ವೇರ್ ಐ ಸಿ ಅ ರಿಷಿ ಅಂಡ್ ಐ ಸ್ಟಾರ್ಟ್ ಸೇಯಿಂಗ್ ವಿಶ್ವಾಮಿತ್ರಾಯ ನಮಃ and later in dream Guru Amara is dictating me to write something ಅಂತ ಒಬ್ರು ಹೇಳಿದ್ದಾರೆ. It is a divine experience. And you'll come to know what the Guru Amara has told to him in writing in the near future. Let him concentrate on that experience only and pray to Vishwamitra Maharishi to clarify and give him a proper solution for it. ಓಕೆ, ಧನ್ಯವಾದಗಳು ಅಣ್ಣ. ಈಗ ನಾವು ವಾಪಸ್ ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಕೈ ಎತ್ತಿ. ಗುರುಮೂರ್ತಿ ಅಣ್ಣ, ದಯವಿಟ್ಟು ನಿಮ್ ಪ್ರಶ್ನೆನ ಚಾಟ್ ಅಲ್ಲಿ ದಯವಿಟ್ಟು ಬರೀರಿ ಅಣ್ಣ. ಖಂಡಿತವಾಗಿ ನಿಮ್ ಪ್ರಶ್ನೆ ಓದಿ ಕೇಳ್ತೀನಿ. ನಿಮ್ ನೆಟ್ವರ್ಕ್ ತುಂಬಾನೇ ವೀಕ್ ಇದೆ. ಧನ್ಯವಾದಗಳು ಅಣ್ಣ. ಓಕೆ, ಮೀನ್ವೈಲ್ ಅಣ್ಣ, ಒಂದ್ ಪ್ರಶ್ನೆ ಇದೆ. Once I visited Manavati, my spiritual journey since 1989. So many gives I think gurus came in my journey. Last 3 years back, I got attracted towards Guru Rishi Amara. I'm worshipping, but not that came any experience. ಅಂತ ಅವರು ಕೇಳಿದ್ದಾರೆ. He is a doctor, he's an orthopedic doctor. My all other previous gurus, one or the other way they came across and I had experience, but Guru Amara has not given me any experience so far. ಕೇಳಿದ್ದಾರೆ ಅಣ್ಣ. There is a lot of difference between Amara and other gurus. Amara is unique, he is special, he is beyond all these people. He is not a Maharishi, he is not a Avadhuta, he is not a spiritual personality. He is Tattvamasi. That one should understand. So to get the ultimate experience, one has to totally surrender from their hridaya with Shraddha, Bhakti and Ekagrata, contemplate and dhyana on him. Then immediately he will give the experience. ಡಾಕ್ಟರ್ ವಿಷ್ಣುಕಾಂತ್ ಅಣ್ಣ, ಇನ್ನೇನಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಮತ್ತೊಮ್ಮೆ ಪ್ರಶ್ನೆಯನ್ನ ಬರೀರಿ, ಕೇಳ್ತೀನಿ. ಐ ಹೋಪ್ ದಿಸ್ ಆನ್ಸರ್ಸ್ ಯುವರ್ ಕ್ವೆಶನ್. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ. Satish sir, reading about Gayatri mantra and reversing it becomes Brahmastra is what you said. I became curious to learn about it. I don't know why and I asked Guru Amara to teach me Brahmastra mantra. And in my dream, Amara Guru teaches me showing the mantra of Brahmastra in a book. And when I woke up, I forgot everything about that mantra. ಅಂತ ಅವರು ಅಣ್ಣ ಹೇಳಿದ್ದಾರೆ. It is not for this age. That is why it is not available for you. And it has been erased from your memory. ಓಕೆ, ಧನ್ಯವಾದಗಳು ಅಣ್ಣ. ಈಗ ನಾವು ಗ್ಯಾಲರಿ ಮೋಡ್ಗೆ ಹೋಗೋಣ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಗುರುಮೂರ್ತಿ ಅಣ್ಣ, ನಿಮ್ ಪ್ರಶ್ನೆ ಇನ್ನ ಬಂದಿಲ್ಲ, ದಯವಿಟ್ಟು ಕಳಿಸಿ. ಅಣ್ಣ, ಇನ್ನೊಂದು ಪ್ರಶ್ನೆ ಬಂದಿದೆ. ಶ್ರೀ ವಿದ್ಯಾ ಬಗ್ಗೆ ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. It is a very elaborate subject. ಅದ್ರ ಬಗ್ಗೆ Zoom meeting ಅಲ್ಲಿ ಹೇಳಕ್ಕಾಗಲ್ಲ. ಪರ್ಸನಲ್ ಆಗಿ ಮನೋತಿಗೆ ಬರ್ಲಿ, ಅಲ್ಲಿ ನಾವು ಅದ್ರ ಬಗ್ಗೆ ಅವ್ರಿಗೆ ಹೇಳ್ಬೋದು ಏನಂತ. ಧನ್ಯವಾದಗಳು ಅಣ್ಣ. ರಾಜಶೇಖರ್ ಅಣ್ಣ, ಒಂದ್ಸಲ ಮನೋತಿಗೆ ಬಂದು ಅಣ್ಣನ ಭೇಟಿ ಮಾಡಿ, ಖಂಡಿತ ಅವ್ರು ನಿಮ್ಗೆ ತಿಳಿಸ್ಕೊಡ್ತಾರೆ. ಧನ್ಯವಾದಗಳು. ಈಗ ನಾವು ಗ್ಯಾಲರಿ ಮೋಡಲ್ಲಿ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಕೈ ಎತ್ತಿ. ನಮಸ್ಕಾರ ಅಣ್ಣ. ನಮಸ್ಕಾರ. ಇದು ಭಾಗವತ ಮತ್ತೆ ಭಗವದ್ಗೀತೆ ಓದೋ ಕ್ರಮ ಹೇಳ್ಕೊಟ್ಟಿದ್ದೀರಾ ಅಣ್ಣ. ಇದು ಗರುಡ ಪುರಾಣ ತಗೊಂಡ್ಬಂದಿದ್ದೆ ಅಣ್ಣ ಮನೋತಿಯಿಂದ. ಅದಕ್ಕೆ ಏನಾದ್ರು ಕ್ರಮ ಇದ್ರೆ ದಯವಿಟ್ಟು ತಿಳಿಸ್ಕೊಡಿ ಅಣ್ಣ. ಇಲ್ಲ, ಗರುಡ ಪುರಾಣ ಕ್ರಮ ಇಲ್ಲ. ಯಾವಾಗ ನಿಮ್ಗೆ ಫ್ರೀ ಟೈಮ್ ಇದೆಯೋ ಅದನ್ನ ಸ್ವಲ್ಪ ಶ್ರದ್ಧೆಯಿಂದ ಓದಿ ಅರ್ಥ ಮಾಡ್ಕೊಳ್ಳಿ ಏನ್ ಅದ್ರಲ್ಲಿ ಹೇಳಿದ್ದಾರೆ ಭಗವಾನ್ ಮಹಾವಿಷ್ಣು ಅಂತ.
ಧನ್ಯವಾದಗಳು ಅಣ್ಣ. ನಮಸ್ಕಾರ. ಅಣ್ಣ ಮುಂದಿನ ಪ್ರಶ್ನೆ, ವಾಟ್ ಹ್ಯಾಪನ್ಸ್ ಟು ಕೈಲಾಸ ಪರ್ವತ ಇಫ್ ದೇರ್ ಇಸ್ ಅ ನ್ಯಾಚುರಲ್ ಕೆಲಾಮಿಟಿ ಇನ್ ಹಿಮಾಲಯಾಸ್? Nothing is going to happen. It is protected by the rishis. Nobody need not worry about it. ಧನ್ಯವಾದಗಳಣ್ಣ. ಅಣ್ಣ ನೀಲಿ ಹೊತ್ತಿಗೆ ಬ್ರಾಕೆಟ್ ಅಲ್ಲಿ ನೀಲಿ ಪುಸ್ತಕದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ. ಯಾವ್ದಮ್ಮ? ನೀಲಿ ಪುಸ್ತಕ ಅಂತ ಕೇಳಿದ್ದಾರೆ, ನೀಲಿ ಹೊತ್ತಿಗೆ. ಅದು ನಮ್ಗೆ ಗೊತ್ತಿಲ್ಲಮ್ಮ. ಅದು ಐ ಹ್ಯಾವ್ ನಾಟ್ ನೋ ನಾಲೆಜ್ ಅಬೌಟ್ ದಟ್. Okay, ಧನ್ಯವಾದಗಳಣ್ಣ. Satish sir, since I am a student, my parents said to take a mantra siddhi which help in my education and to learn in Ramakrishna Ashrama, but I have to accept them as my guru, but my heart does not want to accept anyone else except my guru Amara. So what I should do in this dilemma ಅಂತ ಕೇಳಿದ್ದಾರೆ. Having accepted Guru Amara, let him contemplate of Guru Amara and put the question to Guru Amara himself. He will give you the answer for his education, for everything in his life. No, his parents have asked him to take a mantra siddhi. So regarding that, he Yeah. needs. Let him go and take the mantra siddhi, say Sri Krishna Arpanamastu and come. Satisfy their parents. That's all. Following it is his individual choice. ಮನಸ್ಸಿನಲ್ಲಿ ಲೆಟ್ ಹಿಮ್ ಆರಾಧನಾ ಗುರು ಅಮರ ಅವ್ರನ್ನ ಆ ಮಂತ್ರ ಸಿದ್ಧಿಯನ್ನು ಗುರು ಅಮರ ಅವ್ರ ಹತ್ರದಿಂದ ಅವ್ರ ಪಾದಕ್ಕೆ ಇಟ್ಬಿಟ್ಟು ಈ ತರ ತಗೊಂಡಿದ್ದೀನಿ, ನಿಮ್ಮ ಅನುಗ್ರಹದಿಂದ ಇದು ನಾನು ಮುಂದುವರಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಲೆಟ್ ಹಿಮ್ ಫಾಲೋ ದಟ್ ಆಲ್ಸೋ. ದಟ್ಸ್ ಆಲ್. ಓಕೆ ಅಣ್ಣ, ಧನ್ಯವಾದಗಳು. ವಿಷ್ಣು ಅಣ್ಣ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೊಂತೀನಿ. ಧನ್ಯವಾದಗಳು. ಅಣ್ಣ, ಇನ್ನೊಂದು ಪ್ರಶ್ನೆ ಇದೆ. ಪ್ರಶ್ನೆ ಅಲ್ಲ, ರಿಕ್ವೆಸ್ಟ್. ಸಪ್ತಋಷಿಗಳ ಫೋಟೋ PDF ಕಾಪಿಯನ್ನ ದಯವಿಟ್ಟು ಗ್ರೂಪ್ ಅಲ್ಲಿ ಹಾಕಿ ಅಂತ ಕೇಳಿದ್ದಾರೆ. ಓಕೆ ಅಣ್ಣ, ಇದು ರಿಕ್ವೆಸ್ಟ್ ನಾನು ಕಳಿಸ್ತೀನಿ ಅಡ್ಮಿನ್ಗೆ. ಧನ್ಯವಾದಗಳು. ಮುಂದಿನ ಪ್ರಶ್ನೆ. ಅದು ಇವ್ರಿಗೆ ನಮ್ಮ ಧಾರವಾಡ ಅವ್ರಿಗೆ ಅಲ್ಲಿ ಕಾವ್ಯ ಇದಾರಲ್ಲ ಅವ್ರಿಗೆ ಹೇಳಿಮ್ಮ, ಅವ್ರ ಹತ್ರ ಕಾಪಿ ಅದೇನ್ ಹೇಳ್ತೀರಾ ಸಾಫ್ಟ್ ಕಾಪಿ ಇದೆ, ಅದನ್ನ ಅವ್ರು ಪೋಸ್ಟ್ ಮಾಡ್ತಾರೆ ಸಪ್ತಋಷಿಗಳು. ಓಕೆ, ಧನ್ಯವಾದಗಳು ಅಣ್ಣ. ಖಂಡಿತ ಐ ವಿಲ್ ಗೆಟ್ ದಿಸ್ ಡನ್. ಧನ್ಯವಾದಗಳು. ಈಗಿನ ಶ್ರೀಲಂಕಾಗೆ ಸಮುದ್ರದ ಅಡಿಯಲ್ಲಿ ರಾಮ ಸೇತುವೆ ಅಥವಾ ಪ್ರಕೃತಿ ವಿಕೋಪವ ಏನಿದೆ ಅಂತ ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಮ್ಮ, ರಾಮ ಸೇತು ಅಲ್ಲಿಲ್ಲ, ಅದು ಯಾವುದು ಅಲ್ಲಿಲ್ಲ. ಇಟ್ ಈಸ್ ಇನ್ ಎ ಡಿಫರೆಂಟ್ ಪ್ಲೇಸ್ ವಿಚ್ ಹಸ್ ಗಾನ್ ಅಂಡರ್ ದ ಓಷನ್. ಸೊ ಅದು ಕಥೆನೇ ಬೇರೆ. ಅದು ಇದು ಶ್ರೀಲಂಕಾ ಅಲ್ಲ. ಇಟ್ ಈಸ್ ನಾಟ್ ಒರಿಜಿನಲ್ ಶ್ರೀಲಂಕಾ. ಒರಿಜಿನಲ್ ಶ್ರೀಲಂಕಾ ಇಸ್ ಎಲ್ಸ್ವೇರ್ ಇಟ್ ಇಸ್. ಓಕೆ, ಮುಂದಿನ ಪ್ರಶ್ನೆ. ಅಣ್ಣ, ಟೈಮ್ ಟ್ರಾವೆಲ್ ಮತ್ತು ಏಲಿಯನ್ಸ್ ಇರೋದು ನಿಜಾನ ಅಂತ ಕೇಳಿದ್ದಾರೆ. ಹೌದಮ್ಮ, ಇಟ್ ಇಸ್ ವೆರಿ ಟ್ರೂ. ಇಟ್ ಇಸ್. ಧನ್ಯವಾದಗಳು ಅಣ್ಣ. ಮುಂದೆ ಇನ್ನೊಂದು ಪ್ರಶ್ನೆ ಇದೆ. ಸರ್, ಹೌ ಮಚ್ ಇಸ್ ಇಟ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಅವರ್ ಸೆಲ್ಫ್ ರಾದರ್ ದ್ಯಾನ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಅದರ್ ಥಿಂಗ್ಸ್ ಆರ್ ಇಶ್ಯೂಸ್ ವಿಚ್ ಇಸ್ ನಾಟ್ ಸೀನ್ ಪ್ರಾಕ್ಟಿಕಲಿ? How to begin self-improvisation in spiritual life? You have to sacrifice lot of time for it. Get up in the Brahma Muhurta time, 3:30, facing north side. Close your eyes, go into yourself and start questioning who am I? Who am I? For 1 hour daily. Increase it slowly. The duration of that contemplation should increase. And as it goes on, the Atma in him awakens, and then it will start giving the answers and speaking to him. This is how it is. ಧನ್ಯವಾದಗಳು. That is self-realization. ಧನ್ಯವಾದಗಳು ಅಣ್ಣ. ಹೋದ್ವಾರ ಭಾಗವತ ಓದ್ತೀನಿ ಅಂತ ಒಬ್ರು ಅಕ್ಕ ಹೇಳಿದ್ರು, ವರ್ಕಿಂಗ್. ಅವರು ಹೇಳ್ತಾ ಇದ್ದಾರೆ, ಅಣ್ಣ ಭಾಗವತ ಸಪ್ತಾಹ ಓದಿ ಕಂಪ್ಲೀಟ್ ಮಾಡಿದೀನಿ. All with Guru Amara and Sri Krishna and Radhe blessing and your blessings. I am feeling again, I want to read at least 1 adhyaya per day. Can you suggest please on this ಅಂತ ಹೇಳಿದ್ದಾರೆ. Please do it. That is what everyone has to do. ಸಪ್ತಾಹ ಮಾಡ್ಬಿಟ್ಟು ಅದು ತೆಗೆದು ಎಲ್ಲ ಒಂದ್ ಕಡೆ ಇಡೋದ್ ಬೇಡ. ಅದನ್ನ ಇಟ್ಕೊಂಡು ಡೈಲಿ ಒಂದು ಚಾಪ್ಟರ್ ನ ಓದಿ ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳಿ ಆ ಒಂದು ತುಳಸಿ ಆ ರಾಧೆ ಕೃಷ್ಣ ಪಾದಕ್ಕೆ
ಸಮರ್ಪಣೆ ಮಾಡೋದು, ಅದನ್ನ ಶ್ರೀಕೃಷ್ಣ ಇವರು ಅದನ್ನ ಸ್ವಾಹ ಮಾಡಿ ಅವ್ರಿಗೆ ಒಳ್ಳೇದಾಗ್ತದೆ ಅವ್ರಿಗೆ. ಧನ್ಯವಾದ. ಈಗ ಗ್ಯಾಲರಿ ಮೋಡಲ್ಲಿ ವಾಪಸ್ ಬಂದಿದ್ದೇವೆ. ಯಾರಿಗಾರ ಪ್ರಶ್ನೆ ಇದ್ರೆ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. And meanwhile, I'll read out a question for you. ನಮಸ್ತೆ ಸತೀಶ್ ಅಣ್ಣ, ಮುಂಜಾನೆ ಕನಸಿನಲ್ಲಿ ಸ್ನಾನ ಮಾಡಿರದ ಅಜ್ಜಿ, ಸ್ನಾನ ಮಾಡ್ದೇನೆ ಇರುವಂತಹ ಒಂದು ಅಜ್ಜಿ ನನ್ನ ಬಗ್ಗೆ ಪ್ರತಿಯೊಂದು ಮಾಹಿತಿ ಹೇಳುವರು. ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು ಅಂತ ನಾನು ಅವ್ರಿಗೆ ಕೇಳಿದ್ರೆ ಅವ್ರು ಹೇಳಲೇ ಇಲ್ಲ, ಸೈಲೆಂಟ್ ಆಗ್ಬಿಡ್ತಾರೆ. ಮತ್ತೆ ಪ್ರಶ್ನೆ ಕೇಳಿದ್ರೆ ಎಚ್ಚರಿಕೆಯಾಗಿ ಎದ್ದು ಬಿಡ್ತೀನಿ ಅಣ್ಣ, ಇದ್ರ ಬಗ್ಗೆ ದಯವಿಟ್ಟು ನನಗೆ ಮಾಹಿತಿಯನ್ನ ಕೊಡಿ ಅಂತ ಕೇಳಿದ್ದಾರೆ. It should be some connection in their family or some spiritual personality who wants to connect to him. Over a period of time, he will get connected with that lady. Should be a good soul. ಧನ್ಯವಾದಗಳಣ್ಣ. ಮುಂದೆ ಒಬ್ರು ಅಣ್ಣ ಕೇಳಿದ್ದಾರೆ, ಹರಿ ಅಣ್ಣ. ಐ ವುಡ್ ಬಿ ಇಂಟ್ರೆಸ್ಟೆಡ್ ಟು ಹಿಯರ್ ಅಬೌಟ್ ಒನ್ ಆಫ್ ಯುವರ್ ಮೆಮೊರಬಲ್ ಎಕ್ಸ್ಪೀರಿಯನ್ಸಸ್ ವಿತ್ ಅವರ್ ಗುರು ಅಮರ ಆಸ್ ವೆಲ್ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. Oh, all my experiences are put on the website, ma. Please let them go and see to it. Every experience is it's divine, and it is something anyone certificates. Very special it is. Every experience, every moment I spent with him is very special and very auspicious, divine in nature. ಧನ್ಯವಾದಗಳು ಅಣ್ಣ. ಶ್ರೀನಿವಾಸ ಮೂರ್ತಿ ಜಿ ಅಣ್ಣ, ದಯವಿಟ್ಟು ಅನ್ಮ್ಯೂಟ್ ಮಾಡಿ, ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಮಾತಾಡಿ ಅಣ್ಣ. ಆರ್ ಯು ದೇರ್ ಶ್ರೀನಿವಾಸ ಮೂರ್ತಿ? I'm there. ನೋ ಶ್ರೀನಿವಾಸ ಮೂರ್ತಿ ಅಣ್ಣ. ಅಣ್ಣ ದಯವಿಟ್ಟು ಮಾತಾಡಿ, ನೀವು ಅನ್ಮ್ಯೂಟ್ ಆಗಿದ್ದೀರಾ, ಮಾತಾಡಿ ಅಣ್ಣ. ಅಣ್ಣ ನಿಮ್ ವಾಯ್ಸ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ. ಇವತ್ತು ಮಳೆ ಇರೋದ್ರಿಂದ ಸುಮಾರು ಜನಕ್ಕೆ ನೆಟ್ವರ್ಕ್ ಇಶ್ಯೂಸ್ ಖಂಡಿತ ಆಗುತ್ತೆ. ಪ್ರಯತ್ನ ಮಾಡಿ ಮಾತಾಡೋಕೆ ಪ್ರಯತ್ನ ಮಾಡಿ. ಧನ್ಯವಾದಗಳು. ರಾಜಶೇಖರಣ್ಣ ಅನ್ಮ್ಯೂಟ್ ಮಾಡಿ. ಸರ್ ಸತೀಶ್ ಅಣ್ಣ ಯು ಆರ್ ಆನ್ ಮ್ಯೂಟ್. ನಮಸ್ಕಾರ ಅಣ್ಣ. ಅಣ್ಣ ಒಂದ್ ಸೆಕೆಂಡ್ ಅಣ್ಣ ಅಮ್ಮ ಕೇಳಿಸ್ತಾ ಇದೆಯಾ? ಮಾತಾಡಿ ಅಣ್ಣ. ಹೇಳಿ ಮಾ. ಅಣ್ಣ ನಮಸ್ಕಾರ. ಅದೇ ನಾವು ಧ್ಯಾನ ಮಾಡಾದ್ಮೇಲೆ ಒಂದ್ ಸ್ವಲ್ಪ 1 ಅವರ್ ಅರ್ಧ ಗಂಟೆ ಮಲ್ಗೊಳಕ್ಕೆ ರೆಸ್ಟ್ ತಗೊಳಕ್ ಹೋದ್ರೆ ಬೆಳಗಿನ ಜಾವ ತುಂಬಾ ಕನಸುಗಳು ಬರ್ತಾನೆ ಇರ್ತದಣ್ಣ. ಅದ್ರ ಬಗ್ಗೆ ಚಿಂತೆ ಪಡಬೇಡಿ. ನೀವು ಕಣ್ಮುಚ್ಕೊಂಡು ಶ್ರೀಕೃಷ್ಣ ಅದ್ಭುತ ಮಲ್ಕೊಳ್ಳಿ. ಅದು ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೋ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅದನ್ನ ಎಂಜಾಯ್ ಮಾಡಿ ಅಷ್ಟೇ. ಅದ್ರ ಮೇಲೆ ಎಂಜಾಯ್ ಮಾಡ್ತಾ ಇದ್ದೀನಿ. ಕಾನ್ಸಂಟ್ರೇಟ್ ಮಾಡಬೇಡಿ. ನಿಮ್ಮ ಧ್ಯಾನವನ್ನು ಖಂಡಿತ ಮಾಡಿ ನೀವು, ಅದು ಮೋರ್ ಇಂಪಾರ್ಟೆಂಟ್. ಹೌದಣ್ಣ. ಸರಿ ಆಯ್ತು. ಪವಿತ್ರ. ಎಸ್ ಅಣ್ಣ, ಡೋಂಟ್ ವರಿ, ಕಮ್. ಓಕೆ, ಹೇಳಿಮ್ಮ, ಏನು ವಿಷಯ? ದಯವಿಟ್ಟು ಮಾತಾಡಿ. ಅದೇ ಧ್ಯಾನ ಮಾಡಿ ಆದ್ಮೇಲೆ ಸ್ವಲ್ಪ ಮಲ್ಕೊಂಡಾಗ ತುಂಬಾನೇ ಕನ್ಸುಗಳು ಬರ್ತಾ ಇರ್ತದೆ. ಅದು ತುಂಬಾ ಸಂತೋಷವಾಗಿರ್ತದೆ, ಎಂಜಾಯ್ ತರ ಮಾಡ್ತೀವ್ರಿ. ಕ್ಯಾಶುಯಲ್ ಆಗಿರಿ ಅದೆಲ್ಲ ಅಷ್ಟೇ. ಅದು ಅಷ್ಟೇ ಅಣ್ಣ. ಅದಕ್ಕೆ ವಿವರಣೆ ಎಲ್ಲ ಮಾಡೋದು ಕಂಡಿಡಿಯೋದೆಲ್ಲ ಏನ್ ಬೇಡ ಅಲ್ಲ ಅಣ್ಣ? ಏನು ಬೇಕಾಗಿಲ್ಲ. ಅದೊಂದು ಸ್ಪಿರಿಚುವಲ್ ಜರ್ನಿ ತರ ಇಟ್ಕೊಳ್ಳಿ ಅಷ್ಟೇ. ಆಯ್ತಣ್ಣ, ಜರ್ನಿ ಆಯ್ತು. ಧ್ಯಾನವನ್ನು ಮುಖ್ಯಸ್ಥ ಕೊಡಿ ದಯವಿಟ್ಟು. ಖಂಡಿತ ಅಣ್ಣ, ಖಂಡಿತ. ಥ್ಯಾಂಕ್ ಯು. ಶ್ರೀನಿವಾಸ ಮೂರ್ತಿ ಅಣ್ಣ ಈಗ ಅಡ್ಮಿಟ್ ಮಾಡಿ ಮಾತಾಡಕ್ಕೆ ಪ್ರಯತ್ನ ಮಾಡಿ, ನೋಡಿ ನೆಟ್ವರ್ಕ್ ಕರೆಕ್ಟ್ ಆಗಿದೆಯಾ ಅಂತ. ನಮಸ್ತೆ ಅಣ್ಣ. ನಮಸ್ಕಾರಪ್ಪ. ನಾ ಧಾರವಾಡದಲ್ಲಿದ್ದೀನಿ. ಫೆಬ್ರವರಿ 27ನೇ ತಾರೀಕು ಶಿವರಾತ್ರಿ ದಿವಸ ನಮ್ ತಂದೆಯವರು ತೀರೋಗಿದ್ರು. ನಾನು ನಿಮ್ಮ ಹತ್ರ ಹೇಳಿದ್ದೆ. ನಾನು ನಿನ್ನೆವರೆಗೂ ಯಾರ ಕನಸಲ್ಲೂ ಅಪ್ಪ ಬಂದಿರ್ಲಿಲ್ಲ.
ಬಂದಿಲ್ಲ ಬಿಟ್ಟಾಕ್ಬಿಡಿ. ನೀವು ಕರೆಕ್ಟ್ ಆಗಿ ಅಲ್ಲ. ನೀವು ಶ್ರಾದ್ದ ಮಾಡಿರ್ತೀರಾ, ಅದೇ ಅದೇ ಪಿಂಡ ಪ್ರದಾನ ಮಾಡಿರ್ತೀರಾ. ಆ, ನಿನ್ನೆ ನಿನ್ನೆ ಅಮ್ಮ ಕನ್ಸಲ್ಲಿ ಅಪ್ಪ ಅಂದ್ರೆ ಆ ಮೊಸರಿನ ಒಂದು ಪಾತ್ರೆನ ಇಟ್ಕೊಂಡು ಮನೆ ಒಳಗಡೆ ಬರ್ತಾ ಇದಾರೆ, ಹೊರಗಡೆಯಿಂದ ಮನೆ ಒಳಗಡೆ ಬರ್ತಾ ಇರೋದರ ಅಮ್ಮನ್ ಕನ್ಸ್ ಬಂದಿತ್ತಂತೆ. ಓಹೋ. ಸೊ ಇದ್ರ ಮೀನಿಂಗ್ ಏನು ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಮೊಸರು ಅನ್ನನ ಇಲ್ಲ ಮೊಸರು? ಮೊಸರು, ಓನ್ಲಿ ಮೊಸರು. ಮೊಸರು. ಹಾ, ಅವ್ರಿಗೆ ಮೊಸರು ಅಂದ್ರೆ ತುಂಬಾ ಇಷ್ಟನಾ? ಹೌದು ಅಣ್ಣ. ಅಂದ್ರೆ ಏನ್ ಮಾಡಿ, ಈ ಅಮಾವಾಸ್ಯೆ ಬರ್ತದಲ್ಲ ಆವಾಗ ಒಂದು ಎಡೆ ಹಾಕಿ ಚೆನ್ನಾಗಿ ಒಂದು ಮೊಸರನ್ನ ಚೆನ್ನಾಗಿ ಪ್ರಿಪೇರ್ ಮಾಡಿ ಅದಕ್ಕೆ ಗೋಡಂಬಿ, ದ್ರಾಕ್ಷಿ, ಈ ದಾಳಂಬ್ರಿ ಎಲ್ಲ ಹಾಕಿ ಅವ್ರಿಗೆ ನೈವೇದ್ಯ ಮಾಡಿ ಅವ್ರಿಗೆ. ಸರಿ ಸರಿ ಅಣ್ಣ. ಸರಿನಪ್ಪ. ಹಾ. ಶ್ರೀನಿವಾಸ ಮೂರ್ತಿ ಅಣ್ಣ, ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ಇಲ್ಲ ಮೇಡಮ್, ಥ್ಯಾಂಕ್ ಯು. ಓಕೆ ಓಕೆ, ಧನ್ಯವಾದಗಳು ಅಣ್ಣ. ಓಕೆ, ಈಗ ನಾವು ಗ್ಯಾಲರಿ ಮೋಡ್ಗೆ ಹೋಗೋಣ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. ನಮಸ್ಕಾರ ಅಣ್ಣ. ಅಣ್ಣ, ನಮಸ್ಕಾರಪ್ಪ. ಕೋರಮಂಗಲದಲ್ಲಿ ಗುರು ಅಮರ ಅವ್ರದ್ದು ಮನೆ ಇದೆಯಲ್ಲ ಅಣ್ಣ, ಅಲ್ಲಿ ಹೌದು. ಗುರುಮಾತೆ ದರ್ಶನ ಕೊಡ್ಸಕ್ ಏನಾರ ಅವಕಾಶ ಇದೆಯಾ ಅಣ್ಣ? ಇಲ್ಲಪ್ಪ, ಅವರು ಶೀಸ್ ನಾಟ್ ವೆಲ್. ಅವರು ಶೀಸ್ ಹ್ಯಾವಿಂಗ್ ಅನ್ಹೆಲ್ತಿ ಇದು. ಅವರು ಶೀಸ್ ಬೆಡ್ ರಿಡನ್. ಇನ್ನೊಂದು ಅವ್ರಿಗೆ ಡಿಮಿನಿಷಿಯಾ ಬಂದಿದೆ. ಅವ್ರ ಪಾಪ ಗೊತ್ತು ಹಿಡಿತಾ ಇಲ್ಲ ಯಾರನ್ನ ಅವರು. ಸೊ ಅದಕ್ಕೋಸ್ಕರ ಯಾರನ್ನ ಅವರು ಒಳಗಡೆ ಸೇರ್ಸ್ತಾ ಇಲ್ಲ. 95 ವರ್ಷ ಆಗಿದೆ. 95 ವರ್ಷ ಆಗಿದೆ ಅವ್ರಿಗೆ. ಹಾ ಅಣ್ಣ, So, ಪರಿಸ್ಥಿತಿ ಸರಿಗಿಲ್ಲ. ಆಗ್ಬೋದಣ್ಣ. ನಮಸ್ಕಾರ. ಧನ್ಯವಾದ ಅಣ್ಣ. ಧನ್ಯವಾದಗಳು. ಈಗ ನಾನು ಚಾಟ್ ಅಲ್ಲಿ ಪ್ರಶ್ನೆಗಳನ್ನ ಮುಂದೆ ತೆಗೆದುಕೊಳ್ತೇನೆ. ಓಕೆ, ಅದಕ್ಕೂ ಮುಂಚೆ ಸತೀಶ್ ಅಣ್ಣ ಅವರ ಅನುಭವಗಳ ಬಗ್ಗೆ ಕೇಳಿದ್ರಿ ಹರಿಯಣ್ಣ. ನಿಮ್ಗೋಸ್ಕರ ಪ್ರವೀಣ್ ಅಣ್ಣ ಅವರು ಲಿಂಕ್ ಅನ್ನ ಪೋಸ್ಟ್ ಮಾಡಿದ್ದಾರೆ. ದಯವಿಟ್ಟು ಆ ಲಿಂಕ್ ನ ಫಾಲೋ ಮಾಡಿ ನೀವು ಅದನ್ನ ಓದ್ಕೊಳ್ಳಿ. ಧನ್ಯವಾದಗಳು. ಮುಂದಿನ ಪ್ರಶ್ನೆ ಅಣ್ಣ, ಗುಜರಾತ್ ಹತ್ತಿರದ ಸಮುದ್ರದ ಅಡಿಯಲ್ಲಿ ಒಂದು ನಗರ ಸಿಕ್ಕಿದೆ ಅಂದಿದ್ದಾರೆ. ಅದು ಖಂಡಿತವಾಗ್ಲೂ ದ್ವಾರಕನ ಅಂತ ಕೇಳಿದ್ದಾರೆ. ಹೌದು, ಖಂಡಿತ 100% ಇಟ್ ಇಸ್ ದ್ವಾರಕ. ಮುಂದೆ Anna, kindly have some water. I'll read out meaning. Namaste Satish sir. I chanted 100 times Hanuman Chalisa facing south side, thinking I would attain flying powers like Hanuman. I know it's absurd desire, but had anything Amara Guru said about this? Anta kelidare. No, he has not said anything about this. No. Okay, because he writes again in the next message, because I used to chant Hanuman Chalisa daily, and every time in my dreams, I could fly like in a weird way, like I'm flying in real life. Chanting, there are two ways. One is with bhakti, shraddha, and ekagrata, without apeksha of any phala. Innondu, a desire, then you chant. So, what he has chosen is with a desire that has some conditions. He has to go according to the conditions and chant. Then only Hanuman ji will help him in whatever his desire is. ಧನ್ಯವಾದಗಳು. ಮುಂದಿನ ಪ್ರಶ್ನೆ, ಅಮರ ದೇವೋ ಭವ ಪವಿತ್ರಕ್ಕ, ಇದು ನಿಮಗಾಗಿ ಪ್ರಾರ್ಥನೆ. ಸತೀಶಣ್ಣ ಇಂಗ್ಲಿಷ್ ನ ಪ್ರಶ್ನೆಗೆ ಇಂಗ್ಲಿಷ್ ನಲ್ಲೇ ಉತ್ತರಿಸುತ್ತಾರೆ. ಪವಿತ್ರಕ್ಕ, ನೀವು ಕನ್ನಡದಲ್ಲಿ ಹೇಳಿ ದಯವಿಟ್ಟು ಅಂತ ಕೇಳಿದ್ದಾರೆ. ಗಾಯತ್ರಿ ಅಕ್ಕ, ಖಂಡಿತ ಪ್ರಯತ್ನ ಮಾಡ್ತೇನೆ. ನಾನು ಎಲ್ಲವನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳಕ್ಕೂ ಪ್ರಯತ್ನ ಮಾಡ್ತಾ ಇದ್ದೇನೆ. ಬಟ್ ಕೆಲವರು ಕನ್ನಡ ಬರ್ದೇ ಇರೋರು ಇಲ್ಲಿ ಸತ್ಸಂಗಕ್ಕೆ ಅಟೆಂಡ್ ಮಾಡ್ತಾ ಇದ್ದಾರೆ ಅಕ್ಕ. ಅವಾಗ ಅವ್ರಿಗೆ ಕನ್ನಡದಲ್ಲಿ ಹೇಳಿದ್ರೆ ಬಹುಶಃ ಅರ್ಥ ಆಗಲ್ಲ. ಸೊ ಏನಾದ್ರೂ ನಿಮಗೆ ಪ್ರಶ್ನೆ ಇದ್ದಲ್ಲಿ, ಒಂದ್ ವೇಳೆ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಹೇಳಿದ್ದು ಏನಾದ್ರು ಬೇಕನ್ಸಿದ್ರೆ ದಯವಿಟ್ಟು ನನ್ಗೆ ಕೇಳಿ. ಖಂಡಿತವಾಗಿ ಅಣ್ಣಾಗೆ ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ. ಧನ್ಯವಾದಗಳು. ಮುಂದೆ, is Satish sir also present as a Kshatriya along with Guru Amara as Veera Pandya Kattabomman? Oh, whenever he is coming, I'll be with him as per his want. It is his choice. ಧನ್ಯವಾದಗಳು. Pavitra?
ಮುಂದಿನ ಪ್ರಶ್ನೆ. ನಮಸ್ತೆ ಸತೀಶ್ ಅಣ್ಣ. ರಾಮನಾಮವನ್ನು ಜಪಿಸಿದರೆ ಮೋಕ್ಷ ಪ್ರಾಪ್ತಿ ಸಿಗುತ್ತಾ? ಇದಕ್ಕೆ ಹಲವಾರು ನಾನು ಒಂದು ಘಟನೆಗಳು ಹೇಳಿದ್ದೀನಿ. ಮನೋಚಿನಲ್ಲಾಗ್ಲಿ ನಮ್ಮ ವೆಬ್ಸೈಟ್ ನಲ್ಲಿ ಇದಕ್ಕೆ ಒಂದು 2 ಎಕ್ಸ್ಪೀರಿಯನ್ಸಸ್ ಆಗಿರೋ ಘಟನೆ ಇದೆ. ಅದನ್ನ ನಾವು ದಯವಿಟ್ಟು ತಿಳ್ಕೊಳ್ಳಿ, ಅವ್ರಿಗೆ ಆನ್ಸರ್ ಗೊತ್ತಾಗ್ತದೆ. ಧನ್ಯವಾದಗಳನ್ನ. ಈಗ ಗುರುಮೂರ್ತಿ ಅಣ್ಣ ಅವರ ಪ್ರಶ್ನೆಯನ್ನ ಓದಿ ಹೇಳ್ತೀನಿ. ಹೂ ವಾಸ್ ಟ್ರೈಂಗ್ ಟು ಅನ್ಮ್ಯೂಟ್ ಅಂಡ್ ಸ್ಪೀಕ್. ನಮಸ್ತೆ ಅಣ್ಣ, ಇದೇ ತಿಂಗಳ 4ನೇ ತಾರೀಕು ಸಂಜೆ ನಾವು ದಾವಣಗೆರೆಯಿಂದ ಹಿರಿಯೂರಿಗೆ ಬರಬೇಕಾಗಿತ್ತು. ಅಂದು ನೀಟ್ ಪರೀಕ್ಷೆ ಇದ್ದಿದ್ರಿಂದ ಸಂಜೆ ಎಲ್ಲಾ ಬಸ್ಸುಗಳು ಭರ್ತಿಯಾಗಿದ್ದವು. 8 ಗಂಟೆ ಸಂಜೆ ರಾತ್ರಿ 8 ಗಂಟೆಗೆ ಹೇಗೋ ಬಸ್ಸು ಸಿಕ್ಕಿ ಕೂತ್ಕೊಂಡ್ವಿ. ಆದ್ರೆ ಅದು ನನ್ನ ಸ್ಟಾಪ್ ಬಸ್ ಆದ್ದರಿಂದ ಹಿರಿಯೂರು ಸಿಟಿ ಒಳಗೆ ಹೋಗುವುದಿಲ್ಲ ಎಂದರು. ಆಯ್ತು, ನಮ್ಗೆ ಬೈಪಾಸ್ ನಲ್ಲೇ ಬಿಡಿ ಅಂತ ಹೇಳಿ ಬಸ್ ಬಿಟ್ಟಾಗ 8 ರಾತ್ರಿ ಆಗಿತ್ತು. ಸತೀಶಣ್ಣ ಹೇಳಿದಂತೆ ಹೃದಯದಲ್ಲಿ ಅಮರರನ್ನು ನೆನೆದು ಸುರಕ್ಷಿತವಾಗಿ ಹಿರಿಯೂರು ತಲುಪಿಸುವಂತೆ ಪ್ರಾರ್ಥಿಸಿದೆ. ಅಮರ ನೆನೆಯುತ್ತಾ ಇದ್ದೆ. ಬೈಪಾಸ್ ಇರುವುದು ಸಿಟಿಯಿಂದ ಹೊರಗೆ 1/2 ಕಿಲೋಮೀಟರ್ ದೂರದಲ್ಲಿ. ಹತ್ತಿರ ಸರ್ಕಲ್ ತಲುಪಿದರೆ ಆಟೋ ಸಿಗಬಹುದು, ಸಿಗದೇ ಇರಬಹುದು. ಮನೆ ಅಲ್ಲಿಂದ 2 ಕಿಲೋಮೀಟರ್. ಅಮರರನ್ನು ನೆನೆಯುತ್ತಾ ಇದ್ದೆ. ನಾನೇ ಕಲ್ಪಿಸಿಕೊಂಡೆ ಅಮರ ಅವರು ನನ್ನೆದುರಿನಲ್ಲಿ ಬಂದು ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಹಾಗೆ ಕಲ್ಪಿಸಿಕೊಂಡೆ. ಹಿರಿಯೂರಿಗೆ ಬಂದಾಗ ರಾತ್ರಿ 10:30 ಆಗಿತ್ತು. ಸಮೀಪದ ಸರ್ಕಲ್ ನಲ್ಲಿ ನನ್ನ ಪತ್ನಿಯ ಜೊತೆ ಚಿಕ್ಕ ಮಗಳೊಂದಿಗೆ ನಡೆಯಲು ಶುರು ಮಾಡಿದೆವು. 100 ಹೆಜ್ಜೆ ಇಟ್ಟಿಲ್ಲ, ಒಂದು ಆಟೋ ಬಂದು ಪಕ್ಕದಲ್ಲಿ ನಿಂತಿತು. ಅವರಿಗೆ ನಮ್ಮ ಬಡಾವಣೆಯ ವಿಳಾಸ ಹೇಳುವಷ್ಟರಲ್ಲಿ ಅವರು ನೀವ ಸರ್ ಅಂದ್ರು. ಆ ಆಟೋದವರು ನಮ್ಮ ಪರಿಚಯದವರೇ ಆಗಿದ್ದರು. ಸೀದಾ ಮನೆಗೆ ತಲುಪಿಸಿದರು. ಅಮರ ಗುರುಗಳ ಕಾರುಣ್ಯ ನೆನೆದು ಕಣ್ಣೀರು ಬಂತು ಅಣ್ಣ ಅಂತ ಅಣ್ಣ ಅವರು ಅವರ ಅನುಭವವನ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದಾರೆ. That is the gracefulness and speciality of Guru Amara. From your heart, you ask him, he will do it. That's the beauty of Amara. This everyone should adapt. From their Hudaya, you should call him, you should meditate on him. Whatever you want, from your heart, you ask. You will definitely see that it is done. ಹೃದಯದಿಂದ ಮಾಡಿ, ಅವ್ರನ್ನ ನಿಮ್ಮ ಹೃದಯದಲ್ಲಿ ಸ್ಥಾಪಿತ ಮಾಡ್ಕೊಳ್ಳಿ. ಯಾವಾಗ್ಲೂ ಅವ್ರು ಸದಾ ನಿಮ್ಗೆ ಒಳ್ಳೇದ್ ಮಾಡ್ತಾ ಇರ್ತಾರೆ. ಬೋತ್ ನಿಮ್ಮ ಮೆಟೀರಿಯಲ್ ಲೈಫ್ ಆಗ್ಲಿ, ಸ್ಪಿರಿಚುವಲ್ ಲೈಫ್ ಆಗ್ಲಿ. ಹಿ ವಿಲ್ ನಾಟ್ ಓನ್ಲಿ ಟೇಕ್ ಕೇರ್ ಆಫ್ ನಿಮ್ಮ ಫ್ಯಾಮಿಲಿ, ನಿಮ್ಮನ್ನ, ಬಟ್ ನಿಮ್ಮ ಎಂಟೈರ್ ಫ್ಯಾಮಿಲಿನ ಅವ್ರು ನೋಡ್ಕೊಳ್ತಾರೆ. ಅವರು ಅಂತ ಒಂದು ಮಹನೀಯರವರು. ಧನ್ಯವಾದಗಳನ್ನ. ಗಾಯತ್ರಿ ಅಕ್ಕ, ಸಪ್ತಋಷಿಗಳ ಫೋಟೋ ವಿಚಾರವಾಗಿ ನಾಳೆ ಒಳಗಡೆ ಅರೇಂಜ್ ಆಗಿ ಗ್ರೂಪ್ ನಲ್ಲಿ ಖಂಡಿತವಾಗಿ ಹಾಕ್ತೇವೆ. ಯಾರಿಗೆಲ್ಲ ಅವಶ್ಯಕತೆ ಇದೆ ದಯವಿಟ್ಟು ಪ್ರಿಂಟ್ ಹಾಕಿಸ್ಕೊಳ್ಳಿ. ಧನ್ಯವಾದಗಳು. ಮುಂದೆ ಒಂದು ಪ್ರಶ್ನೆ ಇದೆ. ನಮಸ್ಕಾರ ಸರ್, ನಾನು ರಾಚಯ್ಯ ಬಿ ಪಾಟೀಲ, ಹಿರೇಮಠ, ಧಾರವಾಡದಲ್ಲಿ ಇರುವ ತೇಗೂರು ಶಿವಧಾಮದ ಅಭಿವೃದ್ಧಿ ವಿಷಯಕ್ಕೆ ಸಂಬಂಧಿಸಿದಂತೆ ಏನಾದ್ರೂ ಬೆಳವಣಿಗೆ ಆಗಿದೆಯಾ ಸರ್, ತಿಳಿಸಿ ಅಂತ ಹೇಳಿದ್ದಾರೆ. ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಆಸ್ಕ್ ದಿಸ್ ಇನ್ ದಿಸ್ ಪ್ಲಾಟ್ಫಾರ್ಮ್. ಅಣ್ಣ, ಬೆಳವಣಿಗೆ ಅಂದ್ರೆ ಇಟ್ ಈಸ್ ಸ್ಪಿರಿಚುವಲ್ ಸೆಂಟರ್ ಬೈ ದ ಋಷೀಸ್. ಇಟ್ ಈಸ್ ನೋನ್ ಆಸ್ ಶಿವಧಾಮ, ಶಿವ ಸೆಂಟರ್. ಅಲ್ಲಿ ಎವ್ರಿ ಸಂಡೇ ಸತ್ಸಂಗ ಆಗ್ತದೆ. ಧಾರವಾಡದಲ್ಲಿ ಇರೋರು ಅಲ್ಲಿ ಹೋಗ್ಬಿಟ್ಟು ಪ್ರತಿ ಸಂಡೇ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಏನ್ ಮಾಡ್ತಾ ಇದಾರೋ ಅದನ್ನ ಇವ್ರು ಜಾಯಿನ್ ಮಾಡಿ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಇವ್ರಿಗೆ ಒಳ್ಳೇದಾಗ್ತದೆ. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ಗುರು ಅಮರ ಅವರ ಕಾನ್ವರ್ಸೇಷನ್ ವಿತ್ ಗುರು ಕೃಷ್ಣ ನಂದಜಿ ಬಗ್ಗೆ ಏನಾದ್ರೂ ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. ಅಲ್ಲಮ್ಮ, he himself is Sri Krishna, so the question of conversation doesn't come. ಧನ್ಯವಾದಗಳು ಅಣ್ಣ. ಪದೇ ಕೆಲವರು ಅನ್ಮ್ಯೂಟ್ ಮಾಡ್ತಾ ಇದ್ದೀರಾ. ನಾನು ಮ್ಯೂಟ್ ಮಾಡಿ ತುಂಬಾ ಟಯರ್ಡ್ ಆದೆ. ದಯವಿಟ್ಟು ಈ ತರ ಮಾಡ್ಬೇಡಿ, ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಅಣ್ಣ ಮಾತಾಡುವಾಗ ಕೇಳಿಸಲ್ಲ, ಹಾಗೆ ಮಾಡ್ಬೇಡಿ. ನಿಮ್ಗೆ ಮಾತಾಡೋದಿದ್ರೆ ಹ್ಯಾಂಡ್ ರೈಸ್ ಮಾಡಿ ಅಥವಾ ಚಾಟ್ ಅಲ್ಲಿ ಪ್ರಶ್ನೆ ಕೇಳ್ಬೇಕು ಅಂತ ಬರೀರಿ, ನಾನೇ ಅನ್ಮ್ಯೂಟ್ ಮಾಡಿ ಕೊಡ್ತೇನೆ. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ಅಣ್ಣ ಇಂಗ್ಲಿಷ್ ನಲ್ಲೇ ಹೇಳಲಿ, ಅದನ್ನೇ ನೀವು ಕನ್ನಡದಲ್ಲಿ ಹೇಳಿ ದಯವಿಟ್ಟು ಅಕ್ಕ ಅಂತ ಕೇಳಿದ್ದೀರಾ. ಖಂಡಿತ ಪ್ರಯತ್ನ ಮಾಡ್ತೀನಿ ಅಕ್ಕ. ಅಣ್ಣ ಪರ್ಮಿಷನ್ ತಗೊಳ್ತೀನಿ ಅದಕ್ಕೆ. ಓಕೆ, ಅವರ ಪರ್ಮಿಷನ್ ಕೇಳಿ ಅವ್ರು ಓಕೆ ಮಾಡಿದ್ರೆ ನಾನು ಖಂಡಿತ ಮಾಡ್ತೀನಿ. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ಸರ್, ಐ ಹ್ಯಾವ್ ಸೀನ್ ಮೆನಿ ಪೀಪಲ್
people as their ego to improve and upgrade their life, can I also use my ego on myself to improve my spiritual and material life, and I have full self control over it ಅಂತ ಕೇಳಿದ್ದಾರೆ. He is the same person. ಹಾ He's the same person ಹೇಳಿ. who was asking about Hanuman Chalisa. ನೋಡಿಮ್ಮ, ಈಗೋ ಅನ್ನೋದು ಇಟ್ ಇಸ್ ನಾಟ್ ದಟ್ ಈಸಿ. In words he's putting, let him do it practically. Let him overcome his ego. Then you will not put this question if he has overcome his ego. ಅರ್ಥ ಆಯ್ತಾ? So let him first cannot come out of ego. Only thing is he has to reduce it to zero. That can happen only by the grace of Guru Amara and following the teachings and the knowledge given by the rishis and Guru Amara. It's Shraddha Bhakti. ಈಗ ವಾಪಸ್ ಗ್ಯಾಲರಿ ಮೋಡ್ಗೆ ಬಂದಿದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. ಈಗ ರಿಯಾಕ್ಷನ್ಸ್ ಹೋಗ್ಬಿಟ್ಟು ಹ್ಯಾಂಡ್ ರೇಸ್ ಆಪ್ಷನ್ ಇರುತ್ತೆ, ಅದನ್ನ ಬಳಕೆ ಮಾಡಿ. ಅಣ್ಣ, ಐ ಥಿಂಕ್ ನೋಬಡಿ ಹ್ಯಾಸ್ ಎ ಕ್ವಶನ್. ನಾನೊಂದು ಪ್ರಶ್ನೆ ಕೇಳ್ತೀನಿ, ಲೈಕ್ ಫ್ರಮ್ ಚಾಟ್ ಆಫ್ ಕೋರ್ಸ್. ಭಾಗವತದಲ್ಲಿ ಧ್ರುವನ ಕತೆ ಬರುತ್ತದೆ. ಧ್ರುವ ತಪಸ್ಸು ಮಾಡಿದ ಜಾಗ ಮೆಕ್ಕಾ ಕಡೆ ಆಗುತ್ತದೆ ತಿಳಿಸಿ. ಅಖಂಡ ಭಾರತ ಅಂದ್ರೆ ಭೂಮಿ ಮೇಲೆ ಇರುವ ಎಲ್ಲಾ 7 ದ್ವೀಪದ ಭೂ ಪ್ರದೇಶನ ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. Mecca is the place where Dhruva meditated and had the Sakshatkara of Bhagavan Mahavishnu. Akhanda Bharata andre those days the Chakravarti, the emperor of our Bharata Desha, he ruled the entire up to the Persian desert and this side up to Cambodia. So the entire stretch was Akhanda Bharat, not all the 7 dvipas. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ. ನಮಸ್ತೆ ಅಣ್ಣ, ವಾಟ್ ಇಸ್ ಭಕ್ತಿ, ಹೌ ಟು ಡೂ ಆರ್ ಅಚೀವ್ ಭಕ್ತಿ ಅಂತ ಕೇಳಿದ್ದಾರೆ. Bhakti and we cannot put in words and make them to understand. It should come from their hridaya. Bhakti ಅನ್ನೋದು, ಭಕ್ತಿ ಜನಿಸಬೇಕು ಹೃದಯದಿಂದ. That is bhakti. Total surrenderness to divinity is bhakti. ಅದು ಫಾರ್ ಎಕ್ಸಾಂಪಲ್ ಮೀರಾ, ನಾಮದೇವ್, ಏಕನಾಥ್, ಪುರಂದರದಾಸ, ತ್ಯಾಗರಾಜ, ಇಂಥವರೆಲ್ಲ, ಕಬೀರ್ ದಾಸು, ತುಳಸಿದಾಸು, ಇವರೆಲ್ಲ ದೇ ಆರ್ ರಿಯಲ್ ಭಕ್ತಾಸ್. ಸೊ ಅವ್ರ ಲೈಫ್ ಹಿಸ್ಟ್ರಿ ಓದ್ಲಿ, ಆವಾಗ ಇವ್ರಿಗೆ ಗೊತ್ತಾಗ್ತದೆ ಭಕ್ತಿ ಅಂದ್ರೆ ಏನು ಅಂತ. ಈ ಝೂಮ್ ಮೀಟಿಂಗ್ ನಲ್ಲಿ ಹೇಳಿ ಅವ್ರಿಗೆ ಅರ್ಥ ಮಾಡಕ್ ಆಗಲ್ಲಮ್ಮ. ದೇ ಹ್ಯಾವ್ ಟು ಗೋ ಥ್ರೂ ದೇರ್ life histories of these great bhaktas. Then you will understand how and bhakti can be done. Manasa vacha kaya. ಅಣ್ಣ, ಮೈಸೂರು ಸತ್ಸಂಗದ ಬಗ್ಗೆ ಒಬ್ರು ಒಂದ್ ಪ್ರಶ್ನೆ ಕೇಳಿದ್ದಾರೆ, ಕೇಳ್ಬೋದಾ? ಇಲ್ಲಮ್ಮ, ಏನ್ ಕೇಳಿದ್ದಾರೆ? ಓಕೆ ಅಣ್ಣ, ಮೈಸೂರು ಸತ್ಸಂಗ 31st ಮೇ ನಲ್ಲಿ ಬರುತ್ತಾ ಅಂತ ಕೇಳಿದ್ದಾರೆ. ಇಲ್ಲಮ್ಮ, ಅವರು ಪೋಸ್ಟ್ ಮಾಡಿದ್ದಾರೆ ನೋಡಿ, ಅವರು ಪೋಸ್ಟ್ ಮಾಡಿದ್ದಾರೆ ಗ್ರೂಪ್ ನಲ್ಲಿ, ಮೈಸೂರು ಗ್ರೂಪ್ ನಲ್ಲಿ. ಡ್ಯೂ ಟು ಸಮ್ ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್ ಇಟ್ ಇಸ್ ಪೋಸ್ಟ್ಪೋನ್ ಟು ನೆಕ್ಸ್ಟ್, ದೇ ವಿಲ್ ಇಂಟಿಮೇಟ್ ಇಟ್. ಧನ್ಯವಾದಗಳು. The present date is cancelled. ಅಂದ್ರೆ ಓಕೆ ಅಣ್ಣ, ಓಕೆ ಅಣ್ಣ. ಶಶಿಧರ್ ಅಣ್ಣ, ಹೋಪ್ ನೀವು ಮೈಸೂರು ಗ್ರೂಪ್ ನಲ್ಲಿ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಒಂದ್ ವೇಳೆ ನೀವು ಮೈಸೂರು ಗ್ರೂಪ್ ನಲ್ಲಿ ಇಲ್ಲ ಅಂದ್ರೆ ಸತೀಶ್ ಅಣ್ಣ ಅವ್ರ ಹತ್ರ ಕಾಲ್ ಮಾಡಿ ನೀವು ಮಾಹಿತಿಯನ್ನ ತಗೊಳ್ಬಹುದು. ಧನ್ಯವಾದಗಳು. ಇಲ್ಲ, ಮಧುಗೆ ಕಾಲ್ ಮಾಡ್ಲಿಮ್ಮ, she will answer it. ಹಾ, ಓಕೆ ಅಣ್ಣ, ಓಕೆ ಓಕೆ, ಖಂಡಿತವಾಗಿ ಅಣ್ಣ. ನೀವು ಮಧು ಅಕ್ಕ ಅವರಿಗೂ ಕಾಲ್ ಮಾಡಿ ಮಾಹಿತಿಯನ್ನ ತಗೊಳ್ಳಿ ಅಣ್ಣ. ಧನ್ಯವಾದಗಳು. ಅಣ್ಣ, ಮುಂದಿನ ಪ್ರಶ್ನೆ. ನಮ್ಮ ಹಿಂದಿನ ಜನ್ಮದ ಬಗ್ಗೆ ತಿಳಿಯಬಹುದಾ ಅಂತ ಕೇಳಿದ್ದಾರೆ. ನಿಮ್ಮ ಹಾರೋಸ್ಕೋಪ್ ಪರ್ಫೆಕ್ಟ್ ಆಗಿದ್ರೆ, ನಿಮ್ ಲಗ್ನದಿಂದ 5th ಹೌಸ್ ತಕೊಂಡ್ರೆ ಅದು ನಿಮ್ ಪ್ರೀವಿಯಸ್ ಜನ್ಮದ ಲಗ್ನ. ಅದು ಕ್ಯಾಸ್ಟ್ ಮಾಡಿದ್ರೆ ನಿಮ್ದ ಪೂರ್ವಿಕ ಜನ್ಮದಲ್ಲಿ ನೀವ್ ಏನಾಗಿದ್ರಿ, ಹೆಂಗೆ ಎಲ್ಲ ನಿಮ್ಗೆ ಗೊತ್ತಾಗ್ತದೆ ನಿಮ್ಗೆ. ಮುಂದಿನ ಪ್ರಶ್ನೆ. ಗುರು ಅಮರ್ ಅವರು ಭವಿಷ್ಯ ಮಾಲಿಕ ಬಗ್ಗೆ ಏನಾದ್ರು ಹೇಳಿದ್ದಾರಾ ಅಂತ ಕೇಳಿದ್ದಾರೆ. ಅವ್ರು ಏನಕ್ಕಮ್ಮ ಭವಿಷ್ಯ ಮಾಲಿಕ? ಅವರೇ ಭವಿಷ್ಯ ಹೇಳಿದ್ದಾರೆ, ಸಾಕಷ್ಟು ನಾವ್ ಹೇಳಿದೀವಿ. ಅದನ್ನ ತಿಳ್ಕೊಳ್ಳಿ, ಓದಿ. ಧನ್ಯವಾದಗಳು ಅಣ್ಣ.
ಮುಂದಿನ ಪ್ರಶ್ನೆ, ನಾವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಬೇಕು ಎಂದು ನೀವು ಹೇಳಿದ್ದೀರಾ, ಕೆಟ್ಟವರಿಗೂ ನಾವು ಒಳ್ಳೆಯದನ್ನೇ ಬಯಸಬೇಕಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಕೆಟ್ಟವರು ಅನ್ನೋದ್ಮೇಲೆ ಸ್ವಲ್ಪ ದೂರ ಇಡಿ ಅಷ್ಟೇ. ಅವಾಯ್ಡ್, ಇಗ್ನೋರ್. ದಟ್ ಇಸ್ ದ ಬೆಸ್ಟ್ ಪಾಲಿಸಿ. ಅಣ್ಣ, ಮೈಸೂರು ಸತ್ಸಂಗಕ್ಕೆ ನೀವು ಬರ್ತೀರಾ ಅಂತ ಸತೀಶ್ ಅಣ್ಣ, ನೀವು ಬರ್ತೀರಾ ಅಂತ ಕೇಳಿದ್ದಾರೆ ಅವರೇ. ಇಲ್ಲಮ್ಮ, ಬರ್ತಾ ಇಲ್ಲಮ್ಮ, ಇವಾಗ ಬರ್ತಾ ಇಲ್ಲ. ಮುಂದಿನ ಸತ್ಸಂಗದಲ್ಲಿ ಯಾವ್ದಾದ್ರು ಒಂದ್ ದಿವ್ಸ ಬರ್ತೀನಿ ನಾವು, ಖಂಡಿತ. ಓಕೆ, ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ ಒಬ್ರು ಅಕ್ಕ ಅವ್ರದ್ದು, ಆಂತರಿಕ ಹೇಗೆ ಬೆಳೆಸಿಕೊಳ್ಳಬೇಕು? ಅಂದ್ರೆ ಅರ್ಥ ಆಗಿಲ್ಲ, ಪವಿತ್ರ. ಶಶಿರೇಖಾ ಅಕ್ಕ, ನಿಮ್ ಪ್ರಶ್ನೆ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀರಾ ದಯವಿಟ್ಟು ಅಕ್ಕ? ಮುಂದಿನ ಪ್ರಶ್ನೆ ಒಬ್ರು ಅಣ್ಣ ಕೇಳಿದ್ದಾರೆ, ಹರಿ ಅಣ್ಣನೇ ಕೇಳಿದ್ದಾರೆ. ಅಗೇನ್ ದಿಸ್ ಇಸ್ ಸೆಕೆಂಡ್ ಕ್ವೆಶ್ಚನ್. ಹ್ಯಾವ್ ಯು ಸೀನ್ ಅಶ್ವತ್ಥಾಮ ಅಂತ ಕೇಳಿದ್ದಾರೆ. All the exercises were given by Ashwatthama himself. He was there astrally present, and we had the experience of his vibrations there when he taught us all the 7 exercises. ಧನ್ಯವಾದಗಳು ಅಣ್ಣ. ಈಗ ವಾಪಸ್ ಗ್ಯಾಲರಿ ಮೋಡ್ಗೆ ಬಂದಿದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನು ಕೇಳಿ. Anna, one question from YouTube. Why people fear for death? One or another day, he need to end his journey on the earth. So then why people fear the death anta kelidare? People fear death because they are attached to their material objects, material desires. They don't want to leave. That is why you are pulled out of your body. That coming out of the body is painful. That is why Guru Amara said, always prepare yourself, invite death. Don't be afraid of it. ಧನ್ಯವಾದಗಳು ಅಣ್ಣ. ಮುಂದೆ ಇನ್ನೊಂದು ಪ್ರಶ್ನೆ ಯೂಟ್ಯೂಬ್ ಇಂದ, ದಯವಿಟ್ಟು ಸೌಂದರ್ಯ ಲಹರಿ ಬಗ್ಗೆ ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. ಸೌಂದರ್ಯ ಲಹರಿ, it is a description of the divine mother Adishakti by Shankaracharya. ಅರ್ಥ ಆಯ್ತಾ? This is the gist of it. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಇಟ್ ಇಸ್ ಓಷನ್ ಅಮ್ಮ. ಸೌಂದರ್ಯ ಲಹರಿ ಅಂದ್ರೆ ಇಟ್ ಇಸ್ ಓಷನ್ ಆಫ್ ಬ್ಯೂಟಿ. ಅದನ್ನ ನಾವು ನಮ್ ಕೆಪಾಸಿಟಿ ಇಲ್ಲ. ಅದು ಆದಿ ಶಂಕರಾಚಾರ್ಯ ಅವರು ಬ್ಯೂಟಿಫುಲಿ ಹ್ಯಾಸ್ ಓರಿಯೆಂಟೆಡ್ ಇಟ್. ಅದು ಸೌಂದರ್ಯ ಲಹರಿ ನೀವು ಅದನ್ನ ತಗೊಂಡ್ರೆ ಎವ್ರಿ ಸ್ಟಾಂಜಾಗೆ the description is given. Let them go through it. Zoom meeting ನಲ್ಲಿ ಅದು ಆಗಲ್ಲ ಅದು. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ, ನಂದಿ ಬೆಟ್ಟಕ್ಕೆ ಋಷಿಧಾಮಕ್ಕೆ ಯಾವಾಗ ಹೋಗೋದು ಅಣ್ಣ ಅಂತ ಕೇಳಿದಾರೆ ಒಬ್ರಣ್ಣ. ನೋಡೋಣಮ್ಮ, ಇನ್ನು another 2 or 3 months will decide. ಓಕೆ ಅಣ್ಣ. ಮುಂದೆ ಶಶಿರೇಖಾ ಅಕ್ಕ ಅವರ ಪ್ರಶ್ನೆ ಅವರು ವಿಸ್ತಾರವಾಗಿ ಬರ್ತಿದ್ದಾರೆ. ಆಂತರ್ಯದ ಕಸ ಹೇಗೆ ಬರಿದು ಮಾಡ್ಕೊಳ್ಬೇಕು ಅಂತ ಕೇಳಿದ್ದಾರೆ. ಅಂದ್ರೆ ಮನ್ಸೊಳಗಡೆ ಏನಾದ್ರೂ ಬ್ಯಾಡ್ ಥಿಂಗ್ಸ್ ಇರುತ್ತಲ್ಲ, ಅದನ್ನ ಹೆಂಗೆ ಕ್ಲಿಯರ್ ಮಾಡೋದು ಅಂತ ಅವ್ರು ಕೇಳ್ತಾ ಇದ್ದಾರೆ. ಯೂಶುವಲ್ ಆಗಿ ಮನಸ್ಸಿನಲ್ಲಿ ಕೆಟ್ಟದ್ದು ಬರಲ್ಲಮ್ಮ. ಯೂಶುವಲಿ ದ ಮೈಂಡ್, ದ ಇಂಟೆಲೆಕ್ಟ್ only props up all these negative ideas and other. ಹೃದಯ ಯಾವಾಗಲೂ it is near the atma. It gives only good thoughts and good thinking and good way of living. So they should differentiate between that, the mind and the hridaya. Then they will understand this question. ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ. ದಯವಿಟ್ಟು ನಿಮ್ಗೆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅಂದ್ರೆ ಅಥವಾ ಇನ್ನೊಂದ್ ಸ್ವಲ್ಪ ಏನಾರ ಕೇಳುವುದಿದ್ರೆ ಬರ್ದು ಕೇಳಿ ಅಕ್ಕ. ಧನ್ಯವಾದಗಳು. ಇನ್ನೊಂದು ಪ್ರಶ್ನೆ, ಆದಿಶಕ್ತಿ ಆದಿಶಕ್ತಿ ಅಂದ್ರೆ ಪರಬ್ರಹ್ಮ ಅವರ ಧರ್ಮಪತ್ನಿಯೇ ಅಥವಾ ಶಿವ ಅವರ ಧರ್ಮಪತ್ನಿಯೇ ಅಂತ ಕೇಳಿದ್ದಾರೆ. ಅವರು ನಮ್ಮ ವೆಬ್ಸೈಟ್ ಹೋಗ್ಬಿಟ್ಟು ಇದು ಹೌ ದ ಬ್ರಹ್ಮಾಂಡ ವಾಸ್ ಕ್ರಿಯೇಟೆಡ್ ಅಂತ ನೋಡ್ಲಿ. ಅದ್ನಲ್ಲಿ ಹೌ ದ ಕ್ರಿಯೇಷನ್ ಕೇಮ್ ಅಂತ ಅದ್ನಲ್ಲಿ ಎಲ್ಲ ಇದೆಲ್ಲ ಇನ್ ಡೀಟೇಲ್ ಇಟ್ ಇಸ್ ದೇರ್. ಧನ್ಯವಾದಗಳನ್ನ.
ಈಗ ಗ್ಯಾಲರಿ ಮೋಡ್ಗೆ ಹೋಗೋಣ. ಆತ್ಮ ಕ್ರಿಯೇಷನ್ ಆಫ್ ದ ಯೂನಿವರ್ಸ್ ಅಂತ ಒಂದು ವೆಬ್ಸೈಟ್ ಪೇಜ್ ಅನ್ನ ಪ್ರವೀಣ್ ಅಣ್ಣ ಅವರು ಪೋಸ್ಟ್ ಮಾಡಿದ್ದಾರೆ. ದಯವಿಟ್ಟು ಇದರ ಉಪಯೋಗ ತಗೊಳ್ಳಿ. ಯಾರು ಈ ಪ್ರಶ್ನೆಯನ್ನ ಕೇಳಿದ್ರ ಆದಿಶಕ್ತಿಯವರ ಬಗ್ಗೆ ಇದನ್ನ ಓದಿ ದಯವಿಟ್ಟು ತಿಳ್ಕೊಳ್ಳಿ. ಧನ್ಯವಾದಗಳು. ಶಶಿರೇಖಾಕ, ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಇನ್ನೇನಾದ್ರೂ ಕೇಳೋವಂಥದ್ದಿದ್ರೆ ದಯವಿಟ್ಟು ಬರೆದು ಕೇಳಿ ಅಕ್ಕ. ಈಗ ವಾಪಸ್ ಗ್ಯಾಲರಿ ಮೋಡ್ಗೆ ಬಂದಿದ್ದೇವೆ. ಏನು ಪ್ರಶ್ನೆ ಇಲ್ಲ ಅಂತ ಅಂದ್ರೆ ಐ ವಿಲ್ ಆಸ್ಕ್ ಅಣ್ಣ. ಅಣ್ಣ, ಇಟ್ ಈಸ್ ಆಲ್ಮೋಸ್ಟ್ 8:20. ಇವತ್ತು ಬಂದಿರುವಂತ ಎಲ್ಲರಿಗೂ ಒಂದು ಸಂದೇಶವನ್ನ ಕೊಡಿ ಅಣ್ಣ. ಇವತ್ತು 24th May. 24th May. 27th is ಶನಿ ಜಯಂತಿ. ಎಲ್ಲ ಅದನ್ನ ಆಚರಿಸಿ ಅದಕ್ಕೆ ಪೋಸ್ಟ್ ಮಾಡ್ತಾ ಇದೀವಿ. ನಾಳೆ ಯಾವ ತರ ಅದನ್ನ ಫಾಲೋ ಮಾಡ್ಬೇಕು, ಅವ್ರಿಗೆ ಯಾವ ತರ ಪ್ರೇ ಮಾಡ್ಬೇಕು ಅಂತ ಅದನ್ನ ಖಂಡಿತ ಮಾಡಿ. ಈಸ್ ಅ ಸ್ಪಿರಿಚುವಲ್ ಪ್ಲಾನೆಟ್, ಈಸ್ ಕರುಣಾಮಯಿ, ಈಸ್ ದ ಆಡಿಟರ್ ಆಫ್ ಆಲ್ ಯುವರ್ ಕರ್ಮಾಸ್. So he is very important. So pray to him on that day. Go to his temple. ಯಾವ ತರ ಮಾಡ್ಬೇಕಂತ ಪ್ರೊಸೀಜರ್ ಹೇಳಿದೀವಿ. ದಯವಿಟ್ಟು ಅದನ್ನ ಆಚರಿಸಿ. ಅರ್ಥ ಆಯ್ತಾ? And do every day, whether you eat or not, ಧ್ಯಾನ ಮಾಡಿ 24 minutes. ಆಮೇಲೆ ದಾನ ಮಾಡಿ ಇನ್ ಕೈಂಡ್. ಆಮೇಲೆ ಧರ್ಮವನ್ನು ಆಚರಿಸಿ. ಈ 3 days ನ follow in your life day to day, both spiritually and materially, which will protect you, which will bring you under the umbrella of the Rishi's grace and protection and Guru Amara. Coming days are very bad. Another war is going to take place definitely after June 7th. It is going to happen. Please be very careful. All the cities are also targeted. The wars nowadays are not like army going into this one. It will be through air, missiles coming. Sitting in a place, the button will be pressed, the missile will come and hit Bangalore city. So both China and Pakistan have targeted all the major cities of India. So please come under the grace and protection of Guru Amara and the Rishis. This is my humble request. For that, the method is already given. Time to time, I'm telling what you have to do. Simple it is, but with full ಹೃದಯ ಪೂರ್ವಕವಾಗಿ ಅದನ್ನ ನೀವು ಆಚರಿಸಬೇಕು. ಕೃಷ್ಣ ಅರ್ಪಣಮಸ್ತು. ಒಂದು ಪ್ರಶ್ನೆ ಇದೆ, ಲಾಸ್ಟ್ ಕೇಳ್ಬೋದಾ? ಕೇಳಿವ. ಸಂಸಾರದ ಚಿಂತೆ ಕಂತೆಗಳಿಂದ ಹೇಗೆ ಹೊರಗಡೆ ಬರ್ಬೇಕಂತ ಶಶಿರೇಖಾ ಅಕ್ಕ ಅವ್ರು ಕೇಳಿದ್ದಾರೆ. ಸಂಸಾರ ಚಿಂತೆಯಿಂದ ಹೊರಗಡೆ ಬರಕ್ಕಾಗಲ್ಲಮ್ಮ. ಇಟ್ ಇಸ್ ಅ ಪಾರ್ಟ್ ಆಫ್ ಯುವರ್ ಲೈಫ್. ಯು ಹ್ಯಾವ್ ಟು ಅಂಡರ್ಗೋ. ಇಟ್ ಇಸ್ ಯುವರ್ ಕರ್ಮಸ್ ಫಾರ್ ದ ಪಾಸ್ಟ್ ಬರ್ತ್. ನೀವೇನೇನ್ ಮಾಡಿದ್ರು ಅದನ್ನ ಅನುಭವಿಸ್ಬೇಕು. ಅದಕ್ಕೆ ಒಂದು ಗುರುನ ಇಟ್ಕೋಬೇಕು, ಒಂದು ಋಷಿನ ಇಟ್ಕೋಬೇಕು, ನಿಮ್ ಮನೆ ದೇವ್ರನ್ನ ಇಟ್ಬೇಕು. ಈ ಮೂರನ್ನ ಕನೆಕ್ಟ್ ಮಾಡ್ಕೊಂಡ್ರೆ ಯು ಕ್ಯಾನ್ ಕಮ್ ಔಟ್ ಆಫ್ ದ ಸಂಸಾರ ಪ್ರಾಬ್ಲಮ್ಸ್, ಕರ್ಮ, ಅದು ಇದೆಲ್ಲ. ಧನ್ಯವಾದಗಳು ಅಣ್ಣ. ಇವತ್ತು ಸತ್ಸಂಗಕ್ಕೆ ಬಂದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಸತೀಶಣ್ಣ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.